ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಚಾಯ್ ಪೆ ಚಾಟ್. ಗ್ರಹಗಳು ನಿಜವಾಗ್ಲೂ ನಮ್ಮ ಲೈಫ್ನಲ್ಲಿ ಪರಿಣಾಮ ಬೀಳತ್ತಾ? ಅದನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿದ್ವಾನ್ ಮಂಜುನಾಥ ಭಟ್ರು. ಅವ್ರನ್ನ ವೆಲ್ಕಮ್ ಮಾಡೋಣ ಶೋಗೆ. ನಮಸ್ಕಾರ ಭಟ್ರೆ. ನಮಸ್ಕಾರ. ನಾನ್ ಕೇಳಿದ್ದು ಕ್ವೆಶ್ಚನ್ ಏನಂತಂದ್ರೆ, ಗ್ರಹಗಳು ನಿಜವಾಗ್ಲೂ ನಮ್ಮ ಲೈಫ್ನಲ್ಲಿ ಪರಿಣಾಮ ಬೀಳತ್ತಾ ಅಂತ. ನಿಮ್ದು ಏನೇ ಕ್ವೆಶ್ಚನ್ಸ್ ಇದ್ರು, ಕ್ವೇರೀಸ್ ಇದ್ರು, ಡೌಟ್ಸ್ ಇದ್ರು, ಜ್ಯೋತಿಷ್ಯದ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ನಾವು ಅದನ್ನ ಭಟ್ರಿಗೆ ತಿಳಿಸಿ ಅವ್ರ ಮೂಲಕ ಆನ್ಸರ್ಸ್ ನ ಪಡ್ಕೊಳ್ಬಹುದು. ಸೊ ಇವತ್ತು ನನ್ನ ಫಸ್ಟ್ ಕ್ವೆಶ್ಚನ್ ಬಂದು, ಗ್ರಹಗಳು ನಮ್ಮ ಲೈಫ್ ನಲ್ಲಿ ಪರಿಣಾಮ ಬೀಳತ್ತಾ ತಿಳ್ಕೊಳ್ಳೋಣವಾ? ನೋಡಿ, ಶಾಸ್ತ್ರಗಳಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಗ್ರಹಗಳು ಅಂತಂದ್ರೆ ನಮ್ಗೆ ಗೊತ್ತಿರುವಂತಹ ನವಗ್ರಹಗಳು, ಮತ್ತೆ ಅದರಲ್ಲಿ ಸಪ್ತಗ್ರಹಗಳು, ಉಪಗ್ರಹಗಳು, ಹೀಗೆ ಋಷಿಮುನಿಗಳು ಅನೇಕ ಗ್ರಹಗಳನ್ನ ಆವತ್ತಿನ ಕಾಲಕ್ಕೆ ಕಂಡುಕೊಂಡಿದ್ದಾರೆ. ಗ್ರಹಗಳನ್ನ ಯಾರು ಕೂಡ ಸೃಷ್ಟಿ ಮಾಡಿರುವಂತಹದ್ದಲ್ಲ. ಶಾಸ್ತ್ರಗಳಲ್ಲಿ ಒಂದು ಮಾತು ಬರುತ್ತದೆ, ಗ್ರಹಾಧೀನಾಹ ನರಾಮರಾಹ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಗ್ರಹಗಳ ಅಧೀನವಾಗಿ, ಹೇಗೆ ನಮ್ಮ ಶರೀರವು ಕೂಡ ಆತ್ಮಕ್ಕೆ ಹೇಗೆ ಅಂಟುಕೊಂಡಿದೆಯೋ ಅದೇ ತರಹ ಈ ಗ್ರಹಗಳ ಅಧೀನವಾಗಿ ದೇವತೆಗಳು ಮತ್ತೆ ಮನುಷ್ಯರು, ಸಕಲ ಚರಾಚರ ಪ್ರಪಂಚದ ಅಣು ರೇಣು ತ್ರಿಟಕಾಷ್ಠಗಳಲ್ಲೂ ಕೂಡ ಆ ಗ್ರಹಗಳು ಆವೃತವಾಗಿದೆ. ಹಾಗಾಗಿ ಮನುಷ್ಯನಿಗೆ ನೋಡಿ, ನಮಗೆ ಕಾಣುತ್ತದೆ ಪ್ರತ್ಯಕ್ಷವಾಗಿ, ನಮ್ಮ ಪಂಚಾಂಗದಲ್ಲಿ ಬರೆದಿರ್ತಾರೆ 10 ಗಂಟೆ 5 ನಿಮಿಷಕ್ಕೆ ಖಗ್ರಾಸ ಚಂದ್ರಗ್ರಹಣ ಆಗ್ತದೆ ಅಂತ ಹೇಳಿ ಬರೆದಿಡ್ತಾರೆ. ಆ ಗ್ರಹಣವು ಆ ಸಮಯಕ್ಕೆ ಗೋಚರವಾಗ್ತದೆ. ಅದೇ ತರ ನಮಗೆ ಪ್ರತ್ಯಕ್ಷವಾಗಿ ಈ ಒಂದು ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ ಹೇಳುವಂತದ್ದು ಅನುಭವ ಸಿದ್ಧವಾಗಿ ಋಷಿಮುನಿಗಳಿಂದ ಇಂದಿನವರೆಗೂ ಕೂಡ ನಾವು ಕಾಣಬಹುದು. ಭಟ್ರೆ, ಇದು ಇವಾಗ ನಮ್ಮ ಲೈಫ್ ನಲ್ಲಿ, ಇವಾಗ ನೀವ್ ಹೇಳಿದ್ರಿ ಖಗ್ರಾಸ ಚಂದ್ರಗ್ರಹಣ, ಪಂಚಾಂಗದಲ್ಲಿ ಈ ತರ ಒಂದು ಸಮಯಕ್ಕೆ ಈ ತರದೊಂದು ಗೋಚರ ಆಗತ್ತೆ, ಇದು ಬಿಡತ್ತೆ, ಇದು ಇವಾಗ ಹುಟ್ಕೊಳ್ಳತ್ತೆ. ಅದು ಪಂಚಾಂಗದ್ದು ಸೀಮಿತವಾಗಿ ಆ ಪ್ಲಾನೆಟರಿ ಪೊಸಿಷನ್ಸ್ ಇಂದ ಅವ್ರು ಅದನ್ನ ತಿಳಿದಿರೋರು ಬರ್ದಿರ್ತಾರೆ. ಆದ್ರೆ ನಿಜವಾಗ್ಲೂ ನಮ್ಮ ಒಂದು ಹ್ಯೂಮನ್ ಕ್ರಿಯೇಚರ್, ಈ ಜೀವಿಗಳು, ಅದ್ರ ಲೈಫ್ ನಲ್ಲಿ ಹೇಗೆ ಅದು ಪರಿಣಾಮ ಬೀಳತ್ತೆ, ಮತ್ತು ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ಆ ಜ್ಯೋತಿಷ್ಯ ಅನ್ನೋದನ್ನ ನಾವೆಷ್ಟು ಅವಲಂಬಿಸ್ಬೇಕು? ಈಗ ಹೇಗೆ ಅಂತಂದ್ರೆ, ಜ್ಯೋತಿಷ್ಯ ಅಂತಂದ್ರೆ ನಮ್ಮಲ್ಲಿ 6 ಶಾಸ್ತ್ರಗಳಿದೆ. ಶಿಕ್ಷ, ಕಲ್ಪ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ ಹೇಳುವಂತ 6 ಶಾಸ್ತ್ರಗಳು. ವೇದಗಳ ಅಂಗವಾಗಿ ಈ ಒಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅರ್ಥ ಏನು? 4 ವೇದಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 4 ವೇದಗಳನ್ನ ರಕ್ಷಣೆ ಮಾಡಲಿಕ್ಕೆ, ಮತ್ತೆ ವೇದಗಳಲ್ಲಿ ಹೇಳಿರುವಂತಹ ಧಾರ್ಮಿಕವಾದಂತಹ ಕ್ರಿಯೆಗಳನ್ನ, ಈಗ ಉದಾಹರಣೆಗೆ ದರ್ಶಪೂರ್ಣ ಮಾಸ ಇಷ್ಟಿ ಅಂತ ಹೇಳಿ ಶ್ರೌತ ಯಾಗ ಅಂತ ಬರುತ್ತೆ. ಅದನ್ನು ಅಧ್ಯಯನ ಮಾಡಿದಾಗ ವಿಶೇಷವಾದಂತಹ ನಾಲೆಜ್ ಬರುತ್ತೆ. ಒಟ್ಟಿನಲ್ಲಿ ಈ ದರ್ಶಪೂರ್ಣ ಮಾಸವನ್ನ ಯಾವಾಗ ಮಾಡಬೇಕು ಅಥವಾ ಚಾತುರ್ಮಾಸ್ಯವನ್ನು ಯಾವಾಗ ಮಾಡಬೇಕು ಹೇಳುವುದನ್ನ ಕರ್ಮವನ್ನು ವೇದಗಳಲ್ಲಿ ಹೇಳಿಬಿಟ್ಟಿದೆ. ಒಂದು ಜ್ಞಾನಕಾಂಡ ಬೇರೆ, ಹಾಗೆ ಕರ್ಮಕಾಂಡ ಬೇರೆ ಅಂತ ಹೇಳಿ 2 ವಿಭಾಗವನ್ನು ಮಾಡಿದ್ದಾರೆ. ಈ ಕರ್ಮಕಾಂಡಗಳನ್ನು ನಾವು ಆಚರಣೆ ಮಾಡುವಾಗ ಯಾವ್ಯಾವಾಗ ಮಾಡಬೇಕು, ಅದಕ್ಕೆ ಧರ್ಮಶಾಸ್ತ್ರಗಳಲ್ಲಿ ಶುಚಿ ಕುರ್ಯಾತ್ ಕಾಲೇ ಕುರ್ಯಾತ್ ಅಂತ ಹೇಳಿ 2 ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಶುಚಿ ಕುರ್ಯಾತ್ ಅಂತಂದ್ರೆ ಆ ಶುಚಿತ್ವ ಹೇಳುವಂಥದ್ದು ಮನುಷ್ಯನಿಗೆ ಹೇಗೆ ಬರುತ್ತೆ, ಹಾಗೆ ಕಾಲೇ ಕುರ್ಯಾತ್ ಯಾವ ಸಮಯದಲ್ಲಿ ಮಾಡಬೇಕು ಹೇಳುವಂಥದ್ದು ಬಹಳ ಮುಖ್ಯ. ಈ ಸಮಯವನ್ನ ನಿಗದಿ ಮಾಡುವಂಥದ್ದು, ಸಮಯವನ್ನ ಮನುಷ್ಯನಿಗೆ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನ ನಿಗದಿ ಮಾಡುವಂಥದ್ದು, ಇದು ಜ್ಯೋತಿಷ್ ಶಾಸ್ತ್ರದ ಬಹಳ ಮುಖ್ಯವಾದಂಥ ಅಂಶ. ಹಾಗಂತೇಳಿ ಹುಚ್ಚುಚ್ಚಾಗಿ ಏನೋವನ್ನ ಶಾಸ್ತ್ರವನ್ನ ನಂಬದೇ ಇರುವಂತಹದ್ದು, ಬೇರೆ ಬೇರೆ ತರ ಮಾಡುವಂಥದ್ದು, ಶಾಸ್ತ್ರಕ್ಕೆ ಕಾಲು ಬಾಲು ಮಾಡಿ ಏನೋ ಹೇಳುವಂಥದ್ದು ಅರ್ಥ ಅಲ್ಲ. ಶಾಸ್ತ್ರೀಯವಾದಂತಹ ಋಷಿಮುನಿಗಳು 18 ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಹ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ನಮಗೆ ಕಾಣಿಸುವಂತಹ ಋಷಿಮುನಿಗಳು, ಪರಾಶರಾದಿ ಅನೇಕ ಋಷಿಗಳು ಏನು ಹೇಳಿದಾರೋ ಅದನ್ನು ಶಾಸ್ತ್ರೀಯವಾಗಿ ತಿಳ್ಕೊಂಡು ಶಾಸ್ತ್ರೀಯವಾಗಿ ಆಚರಣೆಯನ್ನು ಮಾಡಿದಾಗ ಆ ಗ್ರಹಗಳು ನಮಗೆ ಅನುಭವ ಸಿದ್ಧವಾಗಿ ಬರ್ತಾ ಇದೆ. ಇವತ್ತು ಕೂಡ ಇಂತಹ ಸಂಧಿಕಾಲ ಅಥವಾ 7.5 ಶನಿ ಮೊದಲಾದಂತಹ ಸಮಯ ಬಂದಾಗ ಮನುಷ್ಯನಿಗೆ ಅಡಚಣೆಗಳು ಗೊತ್ತಾಗುತ್ತದೆ. ನನಗೂ ಗೊತ್ತಾಗತ್ತೆ, ನಿಮಗೂ ಗೊತ್ತಾಗತ್ತೆ, ಮತ್ತೊಬ್ಬರಿಗೂ ಗೊತ್ತಾಗ್ತದೆ. ಆದರೆ ಕೆಲವು ಜನಕ್ಕೆ ಅದು ಜಾಸ್ತಿ ಪ್ರಖರವಾಗಿ ಆಗಬಹುದು, ಕೆಲವು ಜನಕ್ಕೆ ಸ್ವಲ್ಪವಾಗಿ ಸಣ್ಣ ಮುಳ್ಳೆತ್ತಿ ಹೋಗಬಹುದು, ಕೆಲವು ಜನಕ್ಕೆ ಆಕ್ಸಿಡೆಂಟು ಬೇರೆ ತರ ಆಗಿ ಹೋಗಬಹುದು. ಒಟ್ಟಿನಲ್ಲಿ ಈ ಗ್ರಹಗಳು ಖಂಡಿತವಾಗೂ ಕೂಡ ಮನುಷ್ಯನ ಮೇಲೆ ಪರಿಣಾಮವನ್ನು ನೀಡುತ್ತದೆ. ಹಾಗಾದ್ರೆ ಜ್ಯೋತಿಷ್ ಶಾಸ್ತ್ರನ ನಾವು ಅಥವಾ ನಮ್ಮ ಜೀವನದಲ್ಲಿ ನಾವು ಅವಲಂಬಿಸಿರೋದಲ್ಲದೆ, ಎಷ್ಟೋ ಜನಕ್ಕೆ ಜ್ಯೋತಿಷ್ ಶಾಸ್ತ್ರ ಅಂದ್ರೆ ಏನು ಅಂತಾನೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದನ್ನ ಸ್ವಲ್ಪ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ಡೀಟೇಲ್ಸ್ ಕೊಡಿ. ಹೌದು, ನೋಡಿ,
ನಾನು ಹಿಂದೆ ಹೇಳಿದ ಹಾಗೆ ಷಟ್ಶಾಸ್ತ್ರಗಳಲ್ಲಿ ಜ್ಯೋತಿಷ್ಶಾಸ್ತ್ರ ಒಂದು ಪ್ರಧಾನವಾದಂಥ ಒಂದು ಶಾಸ್ತ್ರ. ಇದರಲ್ಲಿ ಬಹಳ ಮುಖ್ಯವಾಗಿ 3 ವಿಭಾಗವನ್ನು ಮಾಡಿದ್ದಾರೆ. ಈಗ ನಾವು ದಿವಸ ಈಗ ನಮ್ಮದು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರಿ, ಫಲಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಇದು ಜ್ಯೋತಿಷ್ಶಾಸ್ತ್ರದ ಫಲಭಾಗ ಎಂಬುದಾಗಿ ಕರೀತಾರೆ. ಒಂದು ಹೋರಾ ಭಾಗ, ಇನ್ನೊಂದು ಸಿದ್ಧಾಂತ ಭಾಗ, ಮತ್ತೆ ಅದರ ಜೊತೆ ಗಣಿತ ಭಾಗಗಳು, ಇನ್ನೊಂದು ಫಲಭಾಗ ಅಂತ ಹೇಳಿ ಜ್ಯೋತಿಷ್ಶಾಸ್ತ್ರದಲ್ಲಿ ಬೇರೆ 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 ವಿಭಾಗವನ್ನು ಮಾಡಿದ್ದಾರೆ. ಇದನ್ನ ಶಾಸ್ತ್ರೀಯವಾದಂಥ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗ್ತದೆಯೇ ಬಿಟ್ರೆ, ಸಾಮಾನ್ಯವಾಗಿ ಹೇಳಿದ್ರೆ ಒಂದು ಜ್ಯೋತಿಷ್ಯ ಹೇಳ್ತಾರಪ್ಪ ಹೇಳುವಂಥದ್ದಾಗ್ತದೆಯೇ ಬಿಟ್ರೆ, ನಿಜವಾದಂತಹದ್ದು ಖಗೋಳ ಅಂತ ಗಣಿತ ಭಾಗ ಅಂತಿದೆ. ಈ ಜ್ಯೋತಿಷ್ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವಾಗ ಜ್ಯೋತಿಷ್ಶಾಸ್ತ್ರದಲ್ಲಿ ನಾವೇನು ಮಾಡ್ತೇವೆ, ನಮ್ಮ ರಾಶಿ ಮೇಷರಾಶಿಗೆ ಹೇಗಿದೆಯಪ್ಪ, ಅತ್ತ ನಮ್ಮದು ವೃಶ್ಚಿಕ ರಾಶಿ ಅಂದ್ರೆ ಆ ರಾಶಿಗೆ ಹೇಗಿದೆ ಅಂತ ತಿಳ್ಕೊಳ್ತೇವೆ ಬಿಟ್ರೆ, ನಾವು ಅದನ್ನ ಸಮೂಲವಾಗಿ ಅದು ಎಲ್ಲಿಂದ ಬಂದಿದೆ, ಯಾವ ಋಷಿಗಳು ಹೇಳಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗ್ತಾ ಇದೆ ಹೇಳೋದನ್ನು ನಾವು ಗಮನಿಸ್ಕೊಳ್ಳೋದಿಲ್ಲ. ನಾವು ಮೇಷರಾಶಿ ಅಂತ ಒಂದು ಸರ್ಚ್ ಮಾಡ್ತೇವೆ, ಮೇಷರಾಶಿ ಫಲ ಬರುತ್ತೆ, ನನಗಾಗತ್ತೆ ನನಗಾಗಲ್ಲ ಅಂತ ಅಂದ್ಕೊಳ್ಬಿಡ್ತೇವೆ. ಹಾಗಲ್ಲ. ಈಗ ಯಾವುದೇ ಶಾಸ್ತ್ರವಾದಂತಹದ್ದು ಕೂಡ ಆಳವಾದಂಥ ಅಧ್ಯಯನವನ್ನು ಮಾಡಿ ಅದು ಯಾವ ತರಹ ನಾವು ಫಲಗಳನ್ನ ಸರಿಯಾಗಿ ಗಣನೆ ಮಾಡಬೇಕು, ಆ ಥರ ಗಣನೆ ಮಾಡಿದಾಗ ನಮಗೊಂದು ದಾರಿ ದೀಪವಾಗಿ, ನೋಡಪ್ಪ ಅಲ್ಲಿ ನೀವು ಬೀಳ್ತೀಯ, ಅಥವಾ ಅಲ್ಲಿ ನಿಂಗೆ ಸಮಯ ಸರಿ ಇಲ್ಲ, ಈ ಸದ್ಯಕ್ಕೆ ತಾಳ್ಮೆ ವಹಿಸು, ಇದಿಷ್ಟು ಮಾತ್ರ ಜ್ಯೋತಿಷ್ಶಾಸ್ತ್ರದ ನಿಖರವಾದಂತಹ ಒಂದು ಸರಿಯಾದಂತಹ ನಮಗೆ ದಾರಿ ದೀಪವಾಗ್ತದೆ. ಹಾಗಂತೇಳಿ ನಾವೆಷ್ಟೊತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣನೇ ಜ್ಯೋತಿಷ್ಶಾಸ್ತ್ರವನ್ನು ಪ್ರತಿನಿತ್ಯವೂ ಕೂಡ ಪಂಚಾಂಗ ಶ್ರವಣ ಮಾಡಲಿಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಪ್ರತಿನಿತ್ಯವೂ ಕೂಡ ಪಂಚಾಂಗ ಶ್ರವಣ ಮಾಡಬೇಕು. ಪಂಚಾಂಗ ಅಂತಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳು, ಇದಿಷ್ಟನ್ನು ಕೂಡ ನಾವು ಶ್ರವಣ ಮಾಡಬೇಕು. ಈ ಶ್ರವಣದಿಂದ ಏನಾಗ್ತದೆ, ನಾವು ಈ ದಿವಸ, ಇವತ್ತಿನ ದಿವಸ ಗುರುವಾರ ಇದೆ, ಅಥವಾ ಈ ದಿವಸ ಪಾಡ್ಯ ಇದೆ, ಈ ದಿವಸ ನನಗೆ, ಯಾಕಂದ್ರೆ ಇದು ಕಾಲಶಾಸ್ತ್ರ ಅಂತ ಹೇಳಿದೆ, ಕಾಲಶಾಸ್ತ್ರ ಹೇಳಿದ್ರಿಂದ ನಮ್ಮ ಸಮಯವನ್ನ ನೋಡಪ್ಪ, ಒಂದು ದಿವಸ ನಿನ್ನ ಕಳೆದು ಬಿಟ್ಟಿದ್ಯಾ, ಯಾಕಂದ್ರೆ 365 ದಿವಸ ನಿನ್ನ ಜೀವನ ಹೋಗ್ಬಿಡುತ್ತದೆ. ಹಾಗಾಗಿ ಕಾಲಶಾಸ್ತ್ರ ಹೇಳುವಂಥದ್ದು ನಮ್ಮ ನಿಯಮವನ್ನ, ಸಮಯವನ್ನ, ಮತ್ತೆ ದಾರಿ ದೀಪವನ್ನು ಅತ್ಯಂತ ಸೂಕ್ಷ್ಮವಾಗಿ ಕೊಡುತ್ತದೆ. ಅದು ಎಷ್ಟು ಸೂಕ್ಷ್ಮ ಅಂತಂದ್ರೆ ಅದಕ್ಕೆ ನಮ್ಮ ಘಟಿ ವಿಘಟಿಗಳಲ್ಲಿ ಲೆಕ್ಕಗಳನ್ನು ಕೂಡ ಮಾಡುವಂತಹದ್ದಿದೆ. ಈಗ ಪುರಾತನವಾದಂಥ ಜ್ಯೋತಿಷ್ಶಾಸ್ತ್ರಗಳು ಎಲ್ಲವೂ ಕೂಡ ಗ್ರಹಗಳನ್ನ ಅತ್ಯಂತ ಬಹಳ ಸೂಕ್ಷ್ಮವಾಗಿ ನೋಡಿ. ಉದಾಹರಣೆಗೆ ನಮ್ಗೆ ವಿಪರೀತ ಆದಂತಹ ಕಾಲು ನೋವು ಶುರುವಾಯಿತು ಅಂತ ಇಟ್ಕೊಳ್ಳಿ. ಕಾಲು ನೋವು ಶುರು ಆಗ್ಲಿಕ್ಕೆ ಯಾವ ಗ್ರಹಗಳನ್ನ ನಾವು ಚಿಂತನೆ ಮಾಡಬೇಕು? ಶರೀರಕ್ಕೆ ಒಂದೊಂದು ಗ್ರಹಗಳನ್ನು ಹೇಳಿದ್ದಾರೆ. ಅದಕ್ಕೆ ಪರಾಶರರ ಒಂದು ಶಾಸ್ತ್ರದಲ್ಲಿ ಕಾಲಾಂಗಾನಿ ವರಾಂಗಾನನ ಮುಖಃ ಹೃತ್ಕೋಡ ವಾಸೋಭೃತಃ ಎಂಬುದಾಗಿ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಶ್ಲೋಕಗಳು, ಅರ್ಥಗಳು ಹೀಗೆ ಹೇಳ್ತಾ ಹೋದ್ರೆ ಅದು ಎಷ್ಟು ಹೇಳಿದ್ರು ಕೂಡ ಮುಗಿಯುವುದಿಲ್ಲ. ಅದರ ನಮ್ಮ ಶರೀರದಲ್ಲಿ ಕಣ್ಣನ್ನ ಸೂರ್ಯಚಂದ್ರರಿಗೆ ಹೋಲಿಸಿದ್ದಾರೆ. ಹಾಗೆ ಈ ಕಂಠ ಭಾಗದ ಏನಿದೆಯೋ ಇದೆಲ್ಲ ವೃಷಭ ರಾಶಿಗೆ ಬರುತ್ತೆ, ಇದು ಮಿಥುನ ರಾಶಿ, ಇದು ಕರ್ಕಾಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ಹೀಗೆ ನಮ್ಮ ಇಡೀ ಶರೀರವನ್ನು ಕೂಡ ಆ ರಾಶಿಯ ಭಾಗವನ್ನ 360 ಒಂದು ಡಿಗ್ರಿಯನ್ನ 12 ಭಾಗ ಮಾಡಿ, ಭಚಕ್ರವನ್ನ ತುಂಡು ತುಂಡಾಗಿ ಮಾಡಿ 12 ರಾಶಿಗಳಾಗಿ ಮಾಡಿ, ಆ ಒಂದೊಂದು ರಾಶಿಗೆ 9 ಪಾದವನ್ನು ಮಾಡಿ 108 ಪಾದಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಬಹಳ ಸೂಕ್ಷ್ಮವಾದಂಥ ಶಾಸ್ತ್ರ ಇದು. ನಮಗೆ ಮಾರ್ಗದರ್ಶನವನ್ನ ಪ್ರತ್ಯಕ್ಷವಾಗಿ ಕೊಡುತ್ತದೆ. ಯಾಕಂದ್ರೆ ನಮಗೆ ಒಳ್ಳೆ ಸಮಯ ಕೆಟ್ಟ ಸಮಯ ಯಾವಾಗಿದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾ, ಅದಕ್ಕೆ ಜ್ಯೋತಿಷಾಸ್ತ್ರ ಒಂದೇ. ಮಿಕ್ಕಿರುವಂತ ಯಾವುದೇ ಶಾಸ್ತ್ರಗಳಲ್ಲೂ ಕೂಡ ಈ ಕಾಲದ ನಿರ್ಣಯವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ಚಂದ್ರಾರ್ಕವು ಎತ್ರ ಸಾಕ್ಷಿಣವು ಎಂಬುದಾಗಿ ಗ್ರಂಥಗಳಲ್ಲಿ ಹೇಳ್ತಾರೆ. ಪ್ರಶ್ನೆ ಮಾರ್ಗದಲ್ಲಿ ಚಂದ್ರಾರ್ಕವು ಅಂತಂದ್ರೆ ಪ್ರತ್ಯಕ್ಷವಾದಂತ, ಮಿಕ್ಕಿರುವಂತದ್ದೆಲ್ಲ ವಿಧಾವಾಸ್ತೇಶು ಕೇವಲ, ಅಂದ್ರೆ ವಾದ ಮಾಡ್ಲಿಕ್ಕೋ ಅಥವಾ ಬೇರೆ ಸಂಸ್ಕೃತವನ್ನು ಹೇಳಲಿಕ್ಕೋ ಬೇರೆ ಬೇರೆ ಅದಕ್ಕೆಲ್ಲ ಶಾಸ್ತ್ರಗಳು ಇದೆ. ಆದ್ರೆ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕವು ಎತ್ರ ಸಾಕ್ಷಿಣವು. ಹೇಗೆ ಸೂರ್ಯಚಂದ್ರರು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಾರೆಯೋ ಅದೇ ತರಹ ಮನುಷ್ಯನಿಗೆ ಪ್ರತ್ಯಕ್ಷವಾದಂಥ ಅನುಭವ ಸಿದ್ಧವಾದಂತಹ ಒಂದು ಶಾಸ್ತ್ರ ಯಾವುದಿದೆಯೋ ಅದು ಜ್ಯೋತಿಷ್ಶಾಸ್ತ್ರ ಎಂಬುದಾಗಿ ಋಷಿಮುನಿಗಳು ಹೇಳಿದ್ದಾರೆ. ಭಟ್ರೆ, ಇವಾಗ ನೀವು ತಿಳಿಸ್ಕೊಂಡ್ರಿ ಕಾಲ ನಿರ್ಣಯವಾಗಿ ಹೇಗೆ ಅದು ನಡೆಸ್ಕೊಂಡು ಬಂದಿದೆಯೋ ನಾವು ಅದರಂತೆ ಹೋಗ್ಬೇಕು, ಮತ್ತೆ ಮಾರ್ಗದರ್ಶನ ನೀಡ್ಲಿಕ್ಕೆ ಈ ಜ್ಯೋತಿಷ್ ಶಾಸ್ತ್ರನ ನಾವು ಎಷ್ಟು ಅವಲಂಬಿಸ್ಬೇಕೋ ಅಷ್ಟನ್ನ ನಾವು ಇವಾಗ ತಿಳ್ಕೊಂಡ್ವಿ. ಅದೇ ನಂದು ನೆಕ್ಸ್ಟ್ ಒಂದು ಪ್ರಶ್ನೆ ಆಗಿತ್ತು. ಜ್ಯೋತಿಷ್ ಶಾಸ್ತ್ರ ಅನ್ನೋದು ನಮ್ಮ ಹಣೆ ಬರನ ಚೇಂಜ್ ಮಾಡತ್ತಾ ಅಥವಾ ಬರೀ ಮಾರ್ಗದರ್ಶನಕ್ಕೆ ಮಾತ್ರನಾ ಅಂತ ಅದನ್ನ ಒಂದು ಇವಾಗ ಒಂಚೂರು ಸಂಕ್ಷಿಪ್ತವಾಗಿ ಹೇಳಿದ್ರಿ. ಬಟ್ ಅದನ್ನ ಇನ್ನ ಅಂದ್ರೆ ಸುಮಾರು ಜನ ಅನ್ಕೊಂಡಿರ್ತಾರೆ, ಇವಾಗ ನಾನು ಜ್ಯೋತಿಷ್ಯ ಕೇಳಿದೀನಿ, ನಂಗೆ ನಾಳೆನೆ ಲಾಟ್ರಿ ಹೊಡಿಯತ್ತೆ ಅಂತ ಅನ್ಬಿಟ್ಟು ನೀವ್ ಇವಾಗ ಹೇಳ್ದಂಗೆ ಮಾರ್ಗದರ್ಶನ ಕೊಡತ್ತೆ. ನೋಡಪ್ಪ, ನೀವ್ ಇವಾಗ ಅಲ್ಲಿ ಮುಂದ್ಗಡೆ ಹೋಗ್ತಾ ಇದೀಯಾ, ಇವಾಗ ನಿನಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ನೋಡ್ಕೊಂಡು ಹೋಗು ಅಂತ ಹೇಳಿ ನಾವೊಂದು
ಮಾರ್ಗದರ್ಶನ ಕೊಡಬಲ್ರು. ಅದನ್ನ ನೀವು ನೋಡ್ಕೊಂಡು ಜಾಗ್ರತೆ ಆಗಕ್ಕೋಸ್ಕರ ಒಂದು ಜ್ಯೋತಿಷ್ ಶಾಸ್ತ್ರನ ಅವಲಂಬಿಸಬಹುದು ಅಂತ. ಆದ್ರೆ ಸುಮಾರು ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಇದು ನಮ್ಮ ಹಣೆ ಬರಹನೆ ಚೇಂಜ್ ಮಾಡಬಹುದಾ, ಇವಾಗ ನಂಗೆ ನಾಳೆನೆ ಲಾಟ್ರಿ ಬರುತ್ತೆ ಯಾರೋ ಒಬ್ರು ಅನ್ಕೊಂಡಿರ್ತಾರೆ. ಹಂಗನ್ಬಿಟ್ಟು ಅವ್ರು ಮನೇಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಲಾಟ್ರಿ ಬರೋದಿಲ್ಲ. ಸೊ ಹಂಗಾಗಿ ಇದು ಹಣೆ ಬರಹನ ಚೇಂಜ್ ಮಾಡತ್ತಾ ಅಥವಾ ಯಾವ ರೀತಿ ಮಾರ್ಗದರ್ಶನಕ್ಕೆ ನಾವು ಇದಕ್ಕೆ ಒಂದು ಒತ್ತು ಕೊಡ್ಬೇಕು, ಮತ್ತೆ ಎಷ್ಟರ ಮಟ್ಟಿಗೆ ನಾವು ಜ್ಯೋತಿಷ್ಯನ ಒತ್ತು ಕೊಟ್ಟು ನಾವು ಹೋಗಿ ಯಾವ ಯಾವ ಕಾಲಕ್ಕೆ ನಾವು ಜ್ಯೋತಿಷ್ಯರನ್ನ ಕಾಣ್ಬೇಕು, ಈ ಜಾತಕ ಅನ್ನೋದನ್ನ ತೋರಿಸ್ಬೇಕಾ ಅಥವಾ ನಮ್ಮ ಹೆಸರಲ್ಲೇ ಹೇಳೋರು. ಇವಾಗ ಸುಮಾರು ಜನದ್ದು ನಾವು ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ, ಸುಮಾರು ಜನದ್ದು ಬಾಯಿನಲ್ಲಿ ಕೇಳ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾನಲ್ಲಿ ಬರ್ತಾ ಇರತ್ತೆ, ಹೆಸರು ಒಂದೇ ಸಾಕು, ನಕ್ಷತ್ರ ಒಂದೇ ಸಾಕು, ರಾಶಿ ಒಂದೇ ಸಾಕು. ಸುಮಾರು ಜನ ಲಗ್ನ, ಜಾತಕ ಮತ್ತೆ ಅದರದ್ದು ಪ್ಲಾನೆಟರಿ ಪೊಸಿಷನ್ಸ್ ಖಂಡಿತವಾಗ್ಲೂ ಹೋಗ್ತಾ ಇದ್ದಂಗೂ ಇನ್ನಷ್ಟು ಮಾಹಿತಿಗಳು ಇದ್ದೇ ಇದೆ ಜ್ಯೋತಿಷ್ಯದಲ್ಲಿ. ಬಟ್ ನಂದು ಈಗ ಕ್ವಶನ್ ಬಂದು ಹಣೆ ಬರನ ಚೇಂಜ್ ಮಾಡತ್ತಾ ಅಥವಾ ಬರೀ ಮಾರ್ಗದರ್ಶನಕ್ಕೆ ಮಾತ್ರ ಮೀಸಲ? ನೋಡಿ, ಯೋಗಿ ಪಡೆದಿರುವಂತಹದ್ದು ಯೋಗಿಗೆ, ಹಾಗೆ ಭೋಗಿ ಪಡೆದಿರುವಂಥದ್ದು ಭೋಗಿಗೆ ಎಂಬುದಾಗಿ ಹಿರಿಯರೆಲ್ಲ ಹೇಳ್ತಾರೆ. ಒಂದು ನಾಣ್ಣುಡಿಯೂ ಹೌದು. ಹಾಗೆ ನಾವು ಇದನ್ನ ಅನುಭವಪೂರ್ವಕವಾಗಿ ಕೂಡ ನೋಡಬಹುದು. ನಾವು ಒಬ್ಬರ ಹತ್ರ ಚೆನ್ನಾಗಿ ಅಧ್ಯಯನ ಮಾಡಿರುವಂತಹ ಒಂದು ಶಾಸ್ತ್ರಕೋವಿದ ಅಂತ ಹೇಳ್ತಾರೆ. ಊಹಾಪೋಹ ಪಟುತ್ವಂಚ, ಆ ಮನುಷ್ಯನಿಗೆ ಹೇಗಿರಬೇಕು, ಯಾಕಂದ್ರೆ ಅವರ ವಯಸ್ಸು, ಅವರ ಸಮಯ, ನಮ್ಮ ಸಮಯ ಎಲ್ಲವನ್ನೂ ಕೂಡ ನೋಡಿ ಜ್ಯೋತಿಷಾಸ್ತ್ರವನ್ನು ಹೇಳಬೇಕು. ಅಂತ ವ್ಯಕ್ತಿಗತ ನೀವು ಹೋಗಿ ಜಾತಕವನ್ನು ತೋರಿಸಿದಿರಿ. ತೋರಿಸಿದ ತಕ್ಷಣ ಅವ್ರೇನು ಹೇಳ್ತಾರೆ, ಒಂದು ಸದ್ಯಕ್ಕೆ ಕುಂಡಲಿಯನ್ನು ಬರ್ಕೊಂಡು ಆ ದಿವಸದ ಕುಂಡಲಿ ಅವರ ತಲೆಯಲ್ಲಿ ಇರಬೇಕು. ಹಾಗಾಗಿ ನಾ ಪಂಚಾಂಗವನ್ನು ಪ್ರತಿನಿತ್ಯವೂ ನೋಡಬೇಕು ಅಂತೇಳಿ ಹೇಳಿದೆ. ಆ ಒಂದು ಕ್ಷಣದ ಒಂದು ಕುಂಡಲಿ ಅವರ ತಲೆಯಲ್ಲಿ ಬಂದು, ಹಾಗೆ ನಿಮ್ಮ ಜಾತಕವನ್ನು ಕೂಡ ಅವರು ಕೂಲಂಕುಷವಾಗಿ ವಿಮರ್ಶನೆ ಮಾಡಿ ಅವರು ಹೇಳ್ತಾರೆ, ಒಂದು ಫಲವನ್ನ ನಿರ್ದೇಶ ಮಾಡ್ತಾರೆ. ಫಲವನ್ನು ನಿರ್ದೇಶ ಮಾಡಿರುವಂತಹ ಆ ಫಲಗಳು ಏನಂತಂದ್ರೆ, ಆ ಕ್ಷಣಕ್ಕೋ 1 ವರ್ಷಕ್ಕೋ 5 ವರ್ಷಕ್ಕೋ ಹೀಗಾಗುವಂಥ ಸಾಧ್ಯತೆಗಳು ಇರ್ತದೆ. ಹಾಗಂತೇಳಿ ಯಾವುದೋ ಒಂದು ಸಾಮಾನ್ಯವಾದಂಥ ವ್ಯಕ್ತಿಯನ್ನು ಕೂಡ ಆ ಜ್ಯೋತಿಷ್ಯ ಫಲವನ್ನು ಹೇಳಿ ರಾಜನಾಗಿ ಖಂಡಿತವಾಗೂ ಯಾರತ್ರ ಮಾಡ್ಲಿಕ್ಕೆ ಆಗುವುದಿಲ್ಲ. ವಿಧಿಯನ್ನ ಏನೇನು ಅನುಭವಿಸಬೇಕು, ವಿಧಿ ಹೇಳುವಂಥದ್ದು ಏನೇನು ಮನುಷ್ಯನಿಗೆ ಬರುತ್ತೆ, ಅದನ್ನ ನೋಡಪ್ಪ ನಿನ್ನ ಸಮಯ ಅಷ್ಟೊಂದು ಅನುಕೂಲ ಇಲ್ಲ, ಹಾಗಾಗಿ ಈ ಸಮಯದಲ್ಲಿ ನೀನು ಮಾಡು. ಹೇಗೆ ಅಂತಂದ್ರೆ, ಮಳೆ ಚೆನ್ನಾಗಿ ಬಂದಾಗ, ಭೂಮಿ ಚೆನ್ನಾಗಿದ್ದಾಗ, ಫಲವತ್ತತೆ ಆಗಿದ್ದಾಗ ನಾವು ಅದಕ್ಕೆ ಬೀಜವನ್ನು ಹಾಕಿದಾಗ ಒಳ್ಳೆ ರೀತಿಯಾದಂತಹ ಬೆಳೆ ಒಂದು ಫಸಲಾಗುತ್ತೆ. ಹಾಗೆಯೇ ಈ ಜಾತಕದಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಟೈಮ್ ಇದೆ, ಒಂದು ದಶಾಭುಕ್ತಿಗಳು ಬಹಳ ಚೆನ್ನಾಗಿದೆ, ಅಥವಾ ಕುಂಡಲಿಯಲ್ಲಿ ಅವನಿಗೆ ಬಹಳ ಉತ್ತಮವಾದಂತಹ ಸಮಯ ಇದೆ ಅಂತ ಆದ್ರೆ ಆ ವ್ಯಕ್ತಿಗೆ ನಾವು ಹೇಳ್ತೇವೆ, ನೋಡಪ್ಪ ನಿನ್ನ ಸಮಯ ಚೆನ್ನಾಗಿದೆ, ಇನ್ನೊಂದು ಒಳ್ಳೊಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡು ನೀನು, ಆವಾಗ ನೀನು ಬಹಳಷ್ಟು ಮೇಲುಮಟ್ಟಕ್ಕೆ ಬೆಳೆಯುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ. ಹಾಗಂತೇಳಿ ಜಾತಕ ನೋಡಿದ ತಕ್ಷಣನೇ ಯಾವುದೋ ಒಂದು ವ್ಯಕ್ತಿಯನ್ನ ರಾಜನಾಗೋ, ಮಂತ್ರಿಯನ್ನಾಗೋ ಅಥವಾ ದೊಡ್ಡ ವ್ಯಕ್ತಿಯನ್ನಾಗೋ ಮಾಡಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮನುಷ್ಯ ಜನ್ಮ ಹೇಳುವಂಥದ್ದು ಅನುಭವಿಸಲಿಕ್ಕೆ ಅಂತಾನೆ ಬಂದಿರುವಂಥದ್ದು. ಹಾಗಾಗಿ ನಾವು ಏನು ಅಂದ್ಕೊಳ್ಬಹುದು, ಜಾತಕವನ್ನು ನೋಡಿದ ತಕ್ಷಣನೇ ಅಥವಾ ಸಣ್ಣ ಪುಟ್ಟ ಪರಿಹಾರ ಮಾಡಿದ ತಕ್ಷಣನೇ ಮನುಷ್ಯನಿಗೆ ಏನೋ ಒಂದು ವಿಧವಾದಂತಹ ಒಂದು ಯೋಗಗಳು, ಭಾಗ್ಯಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಕೆಲವೊಂದಷ್ಟು ಮನುಷ್ಯನು ಪ್ರಯತ್ನ ಮಾಡ್ತಾ ಇದ್ದಂತೆ, ನಿರಂತರವಾದಂತಹ ಮನುಷ್ಯನ ಪ್ರಯತ್ನ ಅಥವಾ ನಿರಂತರವಾದಂತಹ ಸಾಧನೆಗಳನ್ನು ಮಾಡ್ತಾ ಇದ್ದಂತೆ ಅದು ಪುನಃ ಪುನಃ ಮೇಲ್ಮಟ್ಟಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಈಗ 10 ರೂಪಾಯಿ ಅವನು ಗಳಿಸ್ತಾ ಇದ್ದೇನೆ ಅಂತಾದ್ರೆ ಅವನಿಗೊಂದು 20 ರೂಪಾಯಿ ಗಳಿಸುವಂತಹ ದಾರಿಯನ್ನ ಒಂದು ಮಾರ್ಗ ಸೂಚಕವಾಗಿ ಹೇಳಬಹುದು. ಯಾಕಂದ್ರೆ ಅದಲ್ಲೂ ಕೂಡ ದೋಷ, ಫಲ, ತೊಂದರೆಗಳು ಇದನ್ನೆಲ್ಲ ನಿವೃತ್ತಿಗಳನ್ನು ಕೂಡ ಋಷಿಮುನಿಗಳೇ ಹೇಳಿದ್ದಾರೆ. ಹಾಗಾಗಿ ಆ ನಿವೃತ್ತಿಯನ್ನು ನಾವು ಹೇಳಿದಾಗ ಏನೋ ಒಂದಷ್ಟು ತೊಂದರೆಗಳಿದೆ ಅಥವಾ ಏನೋ ಒಂದಷ್ಟು ಸಮಸ್ಯೆಗಳಿದೆ, ಅದನ್ನು ನಿವೃತ್ತಿಯನ್ನು ಹುಡುಕಿದಾಗ ಅವನಿಗೆ ಏನಂತಂದ್ರೆ ಒಂದು ಹಂತದ ಮೇಲ್ಮಟ್ಟದ ದಾರಿಗಳು ಕಾಣಬಹುದು. ಹಾಗಂತೇಳಿ ನಾ ಹೋಗಿ ಒಂದ್ಸಲ ಜ್ಯೋತಿಷಿಗಳ ಹತ್ರ ಹೋಗಿದ್ದೇನೆ, ಜಾತಕ ಕೇಳಿಬಿಟ್ಟಿದ್ದೇನೆ, ನಾನು ನಾಳೆಗೆ ಏನೋ ಒಂದು ಕೋಟ್ಯಾಧಿಪತಿ ಆಗ್ತಾನೆ, ಅದು ಹಂಗಲ್ಲ, ಆತರ ಯಾರಿಗೂ ಖಂಡಿತ ಸಾಧ್ಯ ಇಲ್ಲ. ಆ ತರಹ ಊಹೆಯನ್ನು ಕೂಡ ನಾವು ಮಾಡಬಾರದು. ಯಾಕಂದ್ರೆ ಇದು ನಮ್ಮಲ್ಲಿ ಕರ್ಮ ಸಿದ್ಧಾಂತದ ಮೂಲಕವಾಗಿ ಬಂದಿರುವಂತಹದ್ದು. ಯಾಕಂದ್ರೆ ಹಿಂದಿನ ಜನ್ಮಾಂತರವಾದಂತ ಕರ್ಮ ಸಿದ್ಧಾಂತದಿಂದ ಇರುವ ಮಾತ್ರದಿಂದ ಇದನ್ನು ನಾವು ಹಂತ ಹಂತವಾಗಿ ನೋಡಿಕೊಂಡು ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ತಿಳುವಳಿಕೆಗೆ ಒಂದು ಮಾರ್ಗದರ್ಶನವಾದಂತ ಒಂದು ಶಾಸ್ತ್ರ ಎಂಬುದನ್ನು ನಾವು ಹೇಳಬಹುದು. ಹಾಗೆ ಮತ್ತೊಂದು ಪ್ರಶ್ನೆ, ಲಗ್ನ ಮತ್ತು ರಾಶಿ ಯಾವುದು ಮುಖ್ಯ, ಯಾವುದು ನೋಡುವ ಕ್ರಮ ಇದೆ? ನೋಡಿ, ಈ ಜ್ಯೋತಿಷಾಸ್ತ್ರಗಳಲ್ಲಿ ಅನೇಕ ಕ್ರಮಗಳಿದಾವೆ. ಲಗ್ನಾತ್ ಸುತಂಚ ನವಮಂ ವಿದುಸ್ತ್ರಿಕೋಣಂ ಎಂಬುದಾಗಿ ಹೇಳ್ತಾರೆ. ಲಗ್ನ ಅಂತಂದ್ರೆ ಭಚಕ್ರದಲ್ಲಿ, ಈ ಒಂದು ಭಚಕ್ರದಲ್ಲಿ ಎಲ್ಲ ಗ್ರಹಗಳು ಕೂಡ ಸೌರಮಂಡಲದಲ್ಲಿ ಸುತ್ತಾ ಇರ್ತಾರೆ. ಆವಾಗ ನೀವು ಯಾವುದೊಂದು 5 ಗಂಟೆಗೆ ಹುಟ್ಟಿದಿರಿ ಅಂತಾದ್ರೆ ಆ 5 ಗಂಟೆಗೆ
ಯಾವ ಲಗ್ನ ಹೇಳುವಂತಹದ್ದು ರಾಶಿ ನಾಮುದಯೋ ಲಗ್ನಂ ತೇಷು ಮೇಷು ವೃಷಾದಯ ಎಂಬುದಾಗಿ ಹೇಳಿದ್ದಾರೆ. ಆ ಉದಯವಾದಂತಹ ಒಂದು ಸಮಯಕ್ಕೆ ನೀವು ಉದಾಹರಣೆಗೆ ಭೂಮಿ ಮೇಲೆ ನೀವು ಪ್ರಾದುರ್ಭಾವವಾದಿರಿ ಅಥವಾ ಹುಟ್ಟಿದಿರಿ, ನೀವು ಜನ್ಮ ತಾಳಿದಿರಿ, ಆ ಸಮಯಕ್ಕೆ ಈ ಒಂದು 12 ಲಗ್ನದಲ್ಲಿ ಯಾವ ಲಗ್ನ ಉದಯವಾಗಿದೆ ಅದಕ್ಕೆ ನಿಮ್ಮ ಜಾತಕದ ಲಗ್ನ ಎಂಬುದಾಗಿ ಹೇಳ್ತಾರೆ. ಈ ಜಾತಕದ ಲಗ್ನ ಹೇಳುವಂತಹದ್ದು ಬಹಳ ಮುಖ್ಯವಾಗಿ ನಾವು ಜಾತಕವನ್ನ ಪರಿಶೀಲನೆ ಮಾಡುವಾಗ ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಅದರ ಮೂಲಕವಾಗಿ ನಾವು ಜಾತಕದ ಫಲವನ್ನು ನಿರೂಪಣೆ ಮಾಡಬೇಕಾಗುತ್ತದೆ. ಹಾಗಾಗಿ ಲಗ್ನ ಬಲ, ಹಾಗೆ ಚಂದ್ರ ಬಲ, ಶುಕ್ರ ಬಲ ಇದನ್ನು ನೋಡಬೇಕು ಎಂಬುದಾಗಿ ಹೇಳ್ತದೆ ಶಾಸ್ತ್ರ. ಯಾಕಂದ್ರೆ ಲಗ್ನವೇ ಬಲಿಷ್ಠವಾಗಿದೆ. ಲಗ್ನ ಅಂದ್ರೆ ನಮ್ಮ ಹಂತದ ಶಾಸ್ತ್ರದ ಪ್ರಕಾರ ಶರೀರ ಅಂತ ಅರ್ಥ. ಹಾಗಾಗಿ ಈ ಲಗ್ನವೇ ಬಹಳ ಬಲಿಷ್ಠವಾಗಿದೆ ಅಂತಂದ್ರೆ ಲಗ್ನದಿಂದ ಮಿಕ್ಕಿರುವಂತ ಎಲ್ಲ ಗ್ರಹಗಳನ್ನು ಕೂಡ ಚಿಂತನೆ ಮಾಡಿ, ಅಥವಾ ಲಗ್ನ ಬಲ ಇಲ್ಲ, ಲಗ್ನ ವೀಕ್ ಇದೆ, ಶರೀರವೇ ವೀಕ್ ಇದೆ ಅಂತ ಅರ್ಥ. ಲಗ್ನ ಅಂದ್ರೆ ಒಂದು ಹಂತದಲ್ಲಿ ಶರೀರ ಹೇಳುವಂತ ಅರ್ಥ. ಅವಾಗ ಏನ್ ಮಾಡಬೇಕು? ಚಂದ್ರನು ಬಲಿಷ್ಠವಾಗಿದ್ದಾನೆ, ಮನಸ್ಸಿನ ಕಾರಕ ಚಂದ್ರ ಅಂತಂದ್ರೆ ಚಂದ್ರನನ್ನೇ ಬಹಳ ಮುಖ್ಯವಾಗಿ ನಾವು ಗಮನಿಸಿ ಫಲ ನಿರೂಪಣೆ ಮಾಡಬೇಕು. ಚಂದ್ರನು ಬಲಿಷ್ಠವಿಲ್ಲ, ಇನ್ನೇನ್ ಮಾಡಬೇಕು? ಶುಕ್ರ. ಶುಕ್ರ. ಆ ಶುಕ್ರನನ್ನು ನಾವು ತಿಳ್ಕೊಂಡು ಹೇಳಬೇಕು. ಹಾಗಾಗಿ ಲಗ್ನವೋ ಚಂದ್ರನೋ ಶುಕ್ರನನ್ನೋ ನೋಡಿಕೊಂಡು ಈಗ ನಾವು ಜಾತಕವನ್ನು ಪರಿಶೀಲನೆ ಮಾಡುವಾಗ ಹೇಳಬೇಕು. ಇದು ಶಾಸ್ತ್ರೀಯವಾದಂತ ಪದ್ಧತಿ. ಈಗ ಇದು ಯಾವುದೋ ನನಗೆ ಗೊತ್ತಿಲ್ಲ ಸ್ವಾಮಿ, ನನಗೆ ಯಾವುದೋ ಒಂದು ಮಹೇಶ ಅಂತ ಹೆಸರಿಟ್ಟಿದ್ದಾರೆ, ನನಗೆ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ, ಏನು ಗೊತ್ತಿಲ್ಲ ಸ್ವಾಮಿ ಅಂತ ಆದಾಗ ಏನು ಹೆಸರಿಗೆ ನಿನಗೆ ಮಘ ನಕ್ಷತ್ರ ಬರುತ್ತಪ್ಪ, ಸಿಂಹರಾಶಿ ಬರುತ್ತೆ. ಹಾಗಾಗಿ ಏನು ನೀನು ಯಾವುದೋ ಒಂದು ಗೋಚಾರ ಫಲ ನೋಡುವಾಗ ಅಥವಾ ಯಾವುದೋ ಒಂದು ಫಲ ಹೇಳುವಾಗ ನಿನ್ನ ನಕ್ಷತ್ರವನ್ನೇ ಪ್ರಧಾನವಾಗಿಟ್ಕೊಂಡು ನಿಮ್ಮ ಸಿಂಹರಾಶಿಯ ಫಲಗಳು ಎಷ್ಟೆಷ್ಟು ನಿನ್ನ ನಿರೂಪಣೆ ಆಗ್ತದೆಯೋ ಒಂದಂತದಕ್ಕೆ ಹೊಂದಾಣಿಕೆ ಬರಬಹುದು ಅಂತ ಹೇಳಿ ನಾವು ಗೋಚಾರ ಫಲಗಳನ್ನು ಹೇಳುವಾಗ ಚಂದ್ರನನ್ನ ಮತ್ತೆ ನಕ್ಷತ್ರಗಳನ್ನ ಗಮನಿಸಿಕೊಂಡು ಫಲವನ್ನು ನಿರೂಪಣೆ ಮಾಡಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಎಂಬುದನ್ನು ಹೇಳ್ಬಹುದು. ಸೊ ಯಾವ್ಯಾವ ರೀತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕ್ರಮಗಳಿದೆ ಅಂತ ಅದನ್ನ ನಾವು ತಿಳ್ಕೊಂಡ್ವಿ. ಲಗ್ನ, ರಾಶಿ ಮತ್ತು ಇವಾಗ ಒಂದು ಹೆಸರು ಹೇಳಿ, ಹೆಸರು ಮೂಲಕ ಅವರು ಯಾವುದಕ್ಕೆ ಸಂಬಂಧ ಪಡ್ತಾರೆ ಅಂತ ಹೇಳಿ ಅದನ್ನ ಅವರು ನಿರೂಪಣೆ ಮಾಡ್ತಾರೆ ಅಂತ ಹೇಳಿದ್ರು ಜ್ಯೋತಿಷ್ ಶಾಸ್ತ್ರದಲ್ಲಿ. ಇನ್ನೊಂದು ಕ್ವಶನ್ ಅದೇ ತರನೇ ನನಗೂ ಒಂದು ಮನ್ಸಿಗೆ ಬಂದಿದೆ ಏನಂತಂದ್ರೆ, ಬರೀ ರಾಶಿನೇ ನೋಡಿ ಭವಿಷ್ಯನ ನುಡಿದು ಅದರಂತೆನೆ ನಮ್ಮ ಅಂದ್ರೆ ನೀವು ಹೇಳೋ ಅಂತ ಒಂದು ನುಡಿ ಆಗಿರಬಹುದು ಅಥವಾ ಪ್ರಿಡಿಕ್ಷನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ನಮ್ಗೆ ಎಷ್ಟು ನಿಖರವಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ? ಅಂದ್ರೆ ಅದು ಬರೀ ರಾಶಿ ಮೂಲಕನೇ ಹೋಗ್ಬೇಕಾ ಅಥವಾ ಜಾತಕನೇ ತಗೊಂಡ್ ಬರ್ಬೇಕಾ, ಇಲ್ಲ ನೀವು ಹೇಳ್ದಂಗೆ ಹೆಸರು ಹೇಳಿ ಹೇಳೋರಿದ್ದಾರೆ. ಮತ್ತೆ ಇನ್ನೊಂದು ನಾನು ಕೇಳ್ಪಟ್ಟಿದೀನಿ, ಪ್ರಶ್ನೆ ಹಾಕಿನೂ ಹೇಳ್ತಾರೆ. ಪ್ರಶ್ನಾ ಲಗ್ನದಲ್ಲೂ ಕೂಡ ಇವಾಗ ಯಾರ ಹತ್ರ ಏನು ಹಾರೋಸ್ಕೋಪ್ ಇಲ್ಲ, ಮತ್ತೆ ಅವ್ರಿಗೆ ಹುಟ್ಟಿರೋದು ನೀವೇ ಹೇಳಿದ್ರಿ ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಕೂಡ ಕೊಟ್ಟಿಲ್ಲ. ಸೊ ಅವಾಗ ಪ್ರಶ್ನಾ ಲಗ್ನವನ್ನ ಅವಲಂಬಿಸಿ ಪ್ರಶ್ನೆ ಮೂಲಕ ನಾವು ತಿಳ್ಕೊಳ್ಬಹುದಾ ಜ್ಯೋತಿಷ್ಯನ? ಅದೊಂದು. ಮತ್ತೆ ರಾಶಿಯಿಂದನೇ ಸಾಕ ನಮ್ಗೆ ಭವಿಷ್ಯ ತಿಳ್ಕೊಳ್ಳೋದಕ್ಕೆ? ನೋಡಿ, ನಾವು ಎಷ್ಟೆಷ್ಟು ಆಳವಾಗಿ ಭೂಮಿಯನ್ನು ಅಗಿತಾ ಹೋಗ್ತೇವೆಯೋ ಅಷ್ಟೆಷ್ಟು ನೀರು ಜಾಸ್ತಿ, ಜ್ಯೋತಿಷ್ಯ ಅಷ್ಟೇ ಡೆಪ್ತ್ ಅಲ್ಲಿ ಇದೆ ಅಂತ. ಅಷ್ಟು ಆಳವಾಗಿ ಎಷ್ಟೆಷ್ಟು ಆಧ್ಯಾತ್ಮಿಕವಾಗಿ ಅದ್ರ ಒಳಗಡೆಗೆ ನಾವು ಇಳಿದು ಹೋಗ್ತೇವೆಯೋ ಅಷ್ಟು ನಿಖರವಾದಂಥ ಫಲಗಳು ಖಂಡಿತವಾಗೂ ಬರುತ್ತೆ. ಅಂದ್ರೆ ನಾವು ಈ ಉದಾಹರಣೆಗೆ ಯಾವುದೋ ಒಂದು ಸಣ್ಣ ಕೆಲಸ ಕೈ ಹಾಕಿದ್ದೇನೆ ಅಂತಂದ್ರೆ ಅವರಿಗೆ ತತ್ಕಾಲದ ಸಮಯವನ್ನು ನೋಡಿ ಆ ಸಮಯಕ್ಕೆ ಒಂದು ಸಂಖ್ಯಾಶಾಸ್ತ್ರದ ಮೂಲಕವಾಗೋ ಅಥವಾ ಗ್ರಹಗಳ ಮೂಲಕವಾಗೋ ಅವ್ರಿಗೆ ಹೇಳಬಹುದು. ಆದ್ರೆ ಯಾವುದೋ ಒಂದು ನೀವು ತುಂಬಾ ದೊಡ್ಡದಾದಂತಹ ಬೃಹತ್ ಆಕಾರದ ಕೆಲಸಗಳನ್ನು ಆರಂಭ ಮಾಡ್ತಾ ಇದ್ದೀರಿ, ಅಥವಾ ನಿಮ್ಮ ಜೀವನದ ಇದು ಉತ್ತುಂಗಕ್ಕೆ ಇದು ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ತುಂಬಾ ಆಳವಾಗಿ ಅದಕ್ಕೆ ಸಮಯ ತೆಗೆದುಕೊಂಡು 1 ನಿಮಿಷದಲ್ಲಿ ಅದಕ್ಕೆ ಸಿಗಲಿಕ್ಕಿಲ್ಲ. ಅದಕ್ಕೆ ಸಮಯವನ್ನ ಅರ್ಧ ದಿವಸವೋ 1 ದಿವಸವೋ ಅಥವಾ 1 ಗಂಟೆಯೋ ಅದಕ್ಕೆ ಸಮಯವನ್ನ ನೋಡುವಂತಹ ವ್ಯಕ್ತಿಯ ಸಮಯ ಹಾಕಬೇಕು. ಯಾಕಂದ್ರೆ ಕೇಳುವಂತ ವ್ಯಕ್ತಿಗೆ ಆಗತ್ತೋ ಇಲ್ಲೋ ಸ್ವಾಮಿ ಕೆಲಸಕ್ಕೆ ಅಂತ ಅವನು ಕೇಳಬಹುದು. ಆದ್ರೆ ಅದನ್ನ ಉತ್ತರ ಕೊಡುವಾಗ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ನನ್ಗೆ ಹುಷಾರಿಲ್ಲ ಆಳ್ಬಹುದು, ಡಾಕ್ಟ್ರು ನೋಡಪ್ಪ ಇದೆಲ್ಲ ಪರಿಶೀಲನೆ ಮಾಡೋಣ ಅಂತೇಳಿ ಹೇಳ್ತಾರೆ. ಯಾತಕ್ಕೆ ಅಂತಂದ್ರೆ ಯಾವುದನ್ನಾದ್ರೂ ನಮಗೆ ಲಘು ಗುರು ಇತಿ ಗಣಯಿತ್ವ ಎಂಬುದಾಗಿ ಹೇಳ್ತಾರೆ. ಈಗ ನಾನು ಸ್ವಾಮಿ ಒಂದು ಪ್ರಯಾಣ ಕೊಟ್ಟಿದ್ದೇನೆ ಸ್ವಾಮಿ, ಕೆಲಸ ಚೆನ್ನಾಗಿ ಆಗಬಹುದಾ ಕೇಳಿದಾಗ ಒಂದು ಸಂಖ್ಯೆ ಹೇಳಪ್ಪ, ಆ ಸಮಯಕ್ಕೆ ನೋಡಿ ಆ ಸಮಯ ಚೆನ್ನಾಗಿದ್ರೆ ಸಮಯ ಚೆನ್ನಾಗಿ ಆಗ್ಬಹುದಪ್ಪ, ಗುರು ಬಲವೋ ಶುಕ್ರ ಬಲವೋ ಅಥವಾ ಶನಿ ಬಲವೋ ಇದ್ರೆ ಆಗಬಹುದು ಅಂತ ಹೇಳಬಹುದು. ಆದ್ರೆ ಅದನ್ನ ನೀವು ಹೇಳೋದು ಆ ಟೈಮಿಂದ ಪಂಚಾಂಗ, ಆ ದಿನದ್ದು ನೀವು ಹೇಳಿದ್ರಲ್ಲ, ನಾನು ಅದಕ್ಕೆ ಡೈಲಿ ಪಂಚಾಂಗನ ನೋಡ್ಬೇಕು. ಸೊ ಅದ್ರ ಡಿಗ್ರೀಸ್ ಆಫ್ ಪ್ಲಾನೆಟ್ಸ್ ನಿಮ್ಗೆ ಗೊತ್ತಾಗುತ್ತೆ, ಗೊತ್ತಿರಬೇಕು. ಜ್ಯೋತಿಷಿ ಆದಂತವನಿಗೆ ಆ ಒಂದು ಪ್ರತ್ಯಕ್ಷವಾದಂತ ಒಂದು ಶಾಸ್ತ್ರ, ಈ ಕ್ಷಣಕ್ಕೆ ಯಾವ್ಯಾವ ಗ್ರಹಗಳು ಎಲ್ಲಿದೆ. ಈಗ ನೋಡಿ ಮಕರ ಲಗ್ನ ಆಡುವಂತ ನಡೀತಾ ಇದೆ, ನಮ್ಮ ತಲೆಯಲ್ಲಿ ಇರಬೇಕು. ನಮ್ಮ ತಲೆಯಲ್ಲಿ ಯಾವಾಗ ಆ ಜ್ಯೋತಿಷ್ ಶಾಸ್ತ್ರದ ಆ ಗ್ರಹಗಣಿತ ಸಂಪೂರ್ಣವಾಗಿ ಬರುತ್ತೋ ಅವಾಗ ನಾವು ಫಲ ನಿರೂಪಣೆ ಮಾಡ್ಲಿಕ್ಕೆ ಅನುಕೂಲವಾಗ್ತದೆ.
ಇಲ್ಲ ಅಂತ ಆದ್ರೆ ಫಲ ನಿರೂಪಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಿಮ್ಗೆ ಆ ಬ್ಲೂ ಪ್ರಿಂಟ್ ಹಂಗೆ ಕುತ್ಕೊಂಡಿರ್ಬೇಕು ಇರಬೇಕು. ಪ್ಲಾನೆಟ್ಸ್ 1.5 ಗಂಟೆ 2 ಗಂಟೆ 1.25 ಗಂಟೆ ಹೀಗೆ ಯಾವ್ಯಾವ ಲಗ್ನ ಪ್ರಮಾಣ ಯಾವುದಿದೆ, ಇವತ್ತು ಉದಯ ಲಗ್ನ ಯಾವ್ದಾಗ್ತದೆ, ಈ ಸಮಯಕ್ಕೆ ಯಾವ ಲಗ್ನ ನಡೀತಾ ಇದೆ ಅಂತ ಹೇಳಿ ಪ್ರತಿಯೊಂದು ಜ್ಯೋತಿಷ್ಶಾಸ್ತ್ರ ಅಧ್ಯಯನ ಮಾಡಿರುವಂತಹ ಜ್ಯೋತಿಷಿಗಳಿಗೆ ಇದು ಗಮನದಲ್ಲಿರಬೇಕು. ಹಾಗಾಗಿ ಇದು ಹೇಗೆ ಅಂತಂದ್ರೆ ನಾವು ಹೇಗೆ ಡಾಕ್ಟರ್ಗಳು ಹೇಗೆ ಕುತ್ತಿಗೆ ಹಾಕೊಂಡು ಇಟ್ಕೊಂಡಿರ್ತಾರಲ್ವ, ಅದೇ ತರಹ ನಮ್ಮ ಬ್ಯಾಗಿನಲ್ಲಿ ಪಂಚಾಂಗ, ತಲೆಯಲ್ಲಿ ಗ್ರಹ ಗಣಿತಗಳು ಸದಾ ಕಾಲ ಓಡ್ತಾ ಇರಬೇಕು. ಹಾಗಿದ್ದಾಗ ಮಾತ್ರ ಜ್ಯೋತಿಷ್ಶಾಸ್ತ್ರ ಹೇಳಲಿಕ್ಕಾಗತ್ತೆ. ಇಲ್ಲ ಅವ್ರು ಬಂದಾಗ ಚೆಕ್ ಮಾಡೋಣ, ಹೇಗ್ ಮಾಡೋಣ, ಹೇಗಿದೆ ಅಂತಂದ್ರೆ ಅವರ ಜಾತಕ ಅವರು ಬಂದ ಮೇಲೆ ನೋಡಬಹುದು. ಆದ್ರೆ ಮುಂಚಿತವಾಗಿ ಅದಕ್ಕೆ ನಾವು ಶಾಸ್ತ್ರಗಳಲ್ಲಿ ಏನ್ ಹೇಳ್ತದೆ, ಜ್ಯೋತಿಷಿಯಾದಂಥವನು ಪ್ರತಿನಿತ್ಯವೂ ಕೂಡ ಅವನ ಸದಾಚಾರದಿಂದ ಅನುಷ್ಠಾನವನ್ನು ಮಾಡಿ ಎಲ್ಲ ಗ್ರಹಗಳಿಗೂ ಕೂಡ ನಮಸ್ಕಾರ ಮಾಡಿ ಇವತ್ತು ಯಾವ್ಯಾವ ಗ್ರಹಗಳು ಏನೇನು ಪ್ರಭಾವ ಕೊಡಬಹುದು ನನ್ನ ಮೇಲೆ, ಅವನು ಜ್ಯೋತಿಷಿಯಾದವನ್ನ ನೋಡ್ಕೊಳ್ಬೇಕಂತೆ, ನನ್ನ ಮೇಲೆ ಏನೇನು ಪ್ರಭಾವ ಕೊಡಬಹುದು ಇವತ್ತಿನ ದಿವಸ. ಯಾಕಂದ್ರೆ ನಮ್ಮ ಜಾತಕವು ಬಹಳ ಮುಖ್ಯವಾದಂತದ್ದು. ಹಾಗಾಗಿ ನಮ್ಮ ಜಾತಕಕ್ಕೆ ಏನೇನು ಇವತ್ತು ಪ್ರಭಾವ ಕೊಡಬಹುದು, ಮತ್ತೆ ಆ ಭಗವಂತನ ಅನುಗ್ರಹದಿಂದ ಲೋಕಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಬೇಡ್ತಾ ಇರ್ಬೇಕಂತೆ. ಯಾವಾಗ ಲೋಕಕ್ಕೆ ಜಗತ್ತಿಗೆ ಅದಕ್ಕೆ ಹೇಳ್ತಾರೆ, ನಾವೇನೇ ಮಾಡಿದ್ರು ಭಗವಂತ ಎಲ್ಲರಿಗೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿ ಲೋಕಕ್ಕೆ ಜನಕ್ಕೆಲ್ಲ ಒಳ್ಳೇದ್ ಮಾಡಪ್ಪ ಭಗವಂತ, ಎಲ್ಲ ಗ್ರಹಗಳು ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹೇಳ್ತಾ, ಅನಂತರ ಬಂದಿರುವಂತಹ ವ್ಯಕ್ತಿಯ ಜಾತಕವನ್ನ ಶಾಸ್ತ್ರೀಯವಾದಂತ ರೀತಿಯಲ್ಲಿ ಒಂದಷ್ಟು ಸಮಯ ತೆಗೆದುಕೊಂಡು, ಅದೇ ನಾನು ಹೇಳಿದೆ, ಅವನು ಲಘು ಇದ್ರೆ ಏನೂ ತೊಂದರೆ ಇಲ್ಲ, ಗುರುವಾಗಿದೆ, ಯಾವುದೋ ಒಂದು ದೊಡ್ಡ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅಥವಾ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾನೆ, ಅಥವಾ ಇಲ್ಲ ಒಂದು ದೊಡ್ಡದಾದಂತಹ ಮನೆ ಕಟ್ತಾ ಇದ್ದಾನೆ, ಅಥವಾ ತುಂಬಾ ದೂರ ಪ್ರಯಾಣ ಮಾಡ್ತಾ ಇದ್ದಾನೆ, ಮದುವೆ ಆಗಿರ್ಬೋದು. ಹಾಗಾಗಿ ಅಂತಹ ಸಮಯಕ್ಕೆ ಕಾಲವನ್ನು ತೆಗೆದುಕೊಂಡು, ಯಾಕಂದ್ರೆ ಕೇಳೋವರಿಗೆ ಏನಿರುತ್ತೆ, ಕೇಳದವರಿಗೆ ಉತ್ತರ ಸಿಕ್ಕಿದ್ರೆ ಸಾಕಾಗ್ತದೆ. ಆದ್ರೆ ಹೇಳುವಂತಹ ವ್ಯಕ್ತಿಯು ಸಮಯವನ್ನು ನಿಗದಿ ಮಾಡಿಕೊಂಡು ಅವನು ಸ್ವಲ್ಪ ಯೋಚನೆ ಮಾಡಿ ಸರಿಯಾಗಿ ಪೂರ್ವಾಪರಗಳನ್ನ ವಿಚಾರ ಮಾಡಿ. ಯಾಕಂದ್ರೆ ಪೂರ್ವಾಪರ ಅಂತಂದ್ರೆ ನಾನು ಹಿಂದೆ ಹೇಳಿದೆ, ಯಾವ ತರಹ ಮುಂದೆ ಘಟಿಸಬಹುದು. ಈ ಕ್ಷಣಕ್ಕೆ ಇದು ನಡೀತಾ ಇದೆ, ನಮಗೆ ಗೊತ್ತಾಗ್ತಾ ಇದೆ, ಈ ಕ್ಷಣಕ್ಕೆ ಬಿಸಿಲಿದೆ, ನಾಳೆಗೆ ಮಳೆನೂ ಕೂಡ ಬಂದು ಬಿಡಬಹುದು. ಆ ವ್ಯಕ್ತಿಯ ಪರಿಸ್ಥಿತಿ ವ್ಯವಸ್ಥೆ ಮುಂದೆ ಏನಾಗಬಹುದು, ಮುಂದೆ ಏನಾದ್ರೂ ಅವನು ಸಂಧಿ ಕಾಲಗಳಿದೆಯಾ, ಹೀಗೆಲ್ಲ ನಾವು ನೋಡಿಕೊಂಡು ಆ ಫಲ ನಿರೂಪಣೆಯನ್ನು ಮಾಡುವಾಗ ಅತ್ಯಂತ ಆಳವಾಗಿ ನೋಡಿ ಹೇಳಿದ್ರೆ ತುಂಬಾ ಉತ್ತಮವಾದಂತ ಫಲ ಸಿಗತ್ತೆ. ಯಾಕಂದ್ರೆ ಮೇಲ್ಮಟ್ಟಕ್ಕೆ ಹೇಳಿದ್ರೆ ಮೇಲ್ಮಟ್ಟಕ್ಕೆ ಆಗ್ತದೆ, ಅದು ಆಗುದಿಲ್ಲ ಅಂತ ಏನಿಲ್ಲ. ಯಾಕಂದ್ರೆ ಯಾವುದೇ ವಿಷಯನ್ನಾದ್ರೂ ಎಷ್ಟೆಷ್ಟು ಆಳವಾಗಿ ನೋಡ್ತೇವೆಯೋ, ಎಷ್ಟೇ ಶಾಸ್ತ್ರೀಯವಾದಂತ ತೀರ್ಮಾನಗಳಿಂದ ನೋಡ್ತೇವೆಯೋ ಅದು ಉತ್ತಮವಾದಂತ ಫಲಿತಾಂಶ. ಇದು ಒಂದು ಫಲ ನಿರೂಪಣೆಯ ಭಾಗ. ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಏನಪ್ಪ ಪ್ರಶ್ನಾ ಮೂಲಕವಾಗಿ ಹೇಳ್ತಾರಲ್ವ ಅದು ಹೇಗೆ ಅಂತ. ನೋಡಿ, ಅಷ್ಟಮಂಗಲ ಶಾಸ್ತ್ರ ಅಂತಾನೆ ಇದೆ ಒಂದು ಭಾಗ, ಅದಕ್ಕೆ ಪ್ರಶ್ನೆ ಮಾರ್ಗ ಅಂತೇಳಿ ಹೇಳ್ತಾರೆ. ನಾವು ಕೂಡ ಆರೂಢ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಸ್ವರ್ಣ ಪ್ರಶ್ನೆ ಎಲ್ಲ ಪ್ರಶ್ನೆ ಇಡುತ್ತೇವೆ. ದೇವಸ್ಥಾನಾದಿಗಳಲ್ಲಿ ಪ್ರಶ್ನೆಗಳನ್ನು ಇಡುತ್ತೇವೆ. ಈ ಪ್ರಶ್ನೆಗಳ ಭಾಗ ಅಂತಂದ್ರೆ, ಈಗ ದೊಡ್ಡದಾದಂಥ ಒಂದು ಕುಟುಂಬ, ಯಾವುದೋ ಒಂದು ಕುಟುಂಬ ನಶಿಸಿ ಹೋಗ್ತಾ ಇದೆ, ಅಥವಾ ಎಲ್ಲರಿಗೂ ಕೂಡ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ, ಅಥವಾ ಒಂದು ದೊಡ್ಡದಾದಂತಹ ಬೆಳೆದಿರುವಂತಹ ದೇವಸ್ಥಾನ, ದೊಡ್ಡ ಕ್ಷೇತ್ರಗಳು ಯಾವುದೋ ಒಂದು ಅವನತಿಯ ಸಮಯಕ್ಕೆ ಬಂದಿದೆ. ಇಂತಹದ್ದಕ್ಕೆಲ್ಲ ನಾವು ಪ್ರಶ್ನೆಗಳನ್ನು ಇಟ್ಕೊಂಡು ಪ್ರಶ್ನಾ ಚಿಂತನೆ ಮಾಡಿಕೊಂಡು ಫಲ ನಿರೂಪಣೆ ಮಾಡಿದಾಗ ಸರಿಯಾದಂತಹ ದಾರಿಯಾಗುತ್ತೆ. ಅದು ಜಾತಕದಿಂದ ಏನೂ ಕೂಡ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪ್ರಶ್ನಾ ಮಾರ್ಗಕ್ಕೆ ಬೇರೆ ಬೇರೆ ವಿಧಿ ಇದೆ. ಮುಂದಿನ ಅನೇಕ ವಿಧಿಗಳಲ್ಲೋ ಅಥವಾ ಎಪಿಸೋಡಲ್ಲೋ ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸದ್ಯಕ್ಕೆ ತತ್ಕಾಲದ ಪ್ರಶ್ನೆ ಸಮಯಕ್ಕಾಗತ್ತೆ, ಆದರೆ ಅದನ್ನು ಕೂಡ ಬಹಳಷ್ಟು ಡೀಪ್ ಆಗಿ ಕೆಲವೊಂದು ದೇವಸ್ಥಾನಾದಿಗಳನ್ನು ನೋಡುವಾಗ, ದೇವಸ್ಥಾನ ಹಿಂದೆ ಹೇಗಿತ್ತು, ನಾವು ಉದಾಹರಣೆಗೆ ದೇವರಲ್ಲೇ ಕೇಳಿ ಜೀರ್ಣೋದ್ಧಾರ ಮಾಡಬೇಕು ಅಂದ್ಕೊಂಡಿದ್ದೇವೆ, ಈ ಸಮಯ ಚೆನ್ನಾಗಿದೆಯಾ, ಅಥವಾ ಒಂದು ವಿಗ್ರಹ, ಹಳೆ ವಿಗ್ರಹ ಏನೋ ಭಿನ್ನವಾಗಿ ಹೋಗಿದೆ, ಅದಕ್ಕೆ ಯಾವ ವಿಗ್ರಹ ಮಾಡಿಸ್ಬೇಕು, ಇದಕ್ಕೆಲ್ಲ ಜ್ಯೋತಿಷ್ಯದಲ್ಲಿ ನಮಗೆ ಈ ಜಾತಕದಲ್ಲಿ ಎಲ್ಲಿ ಸಿಗ್ತದೆ ಫಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೆ ಪ್ರಶ್ನೆ ಮಾರ್ಗ, ಭಗವಂತನೇ ಮೊರೆ ಹೋಗಿ ಅವನ ಒಂದು ಮುಖಾಂತರವಾಗಿ, ಪ್ರಶ್ನೆ ಮಾರ್ಗದ ಮುಖಾಂತರವಾಗಿ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಹಾಗಾಗಿ ಇವತ್ತು ನಮ್ಮ ಮಂಗಳೂರಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಕೂಡ ನಾವು ಕೂಡ ಅಷ್ಟಮಂಗಲ ಪ್ರಶ್ನೆ ನಡೆಸ್ತೇವೆ. ಅಂತಹದ್ದು ಪ್ರಸಿದ್ಧಿಯಾಗಿದೆ. ಇವತ್ತು ಕೂಡ ಅದು ನಮಗೆ ಪ್ರತ್ಯಕ್ಷವಾದಂತ ರೀತಿಯಲ್ಲಿ ಗೋಚರವಾಗ್ತದೆ. ಇದೇ ತರಾನೇ ನಮ್ಗೂನು ಕೇಳ್ಪಟ್ಟಿದ್ದು ಈ ತರ ಟೆಂಪಲ್ಸ್ ಅಂದ್ರೆ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿರ್ಬೋದು, ಅಥವಾ ದೇವಸ್ಥಾನ ಕಟ್ಟಬೇಕು, ದೇವಸ್ಥಾನ ಮಾಡ್ಬೇಕು, ಈ ತರ ಕನ್ಸ್ನಲ್ಲೆಲ್ಲ ಬಂದಿದೆ. ಅವಾಗ ಮಾತ್ರ ಈ ಆರೂಢ ಪ್ರಶ್ನೆ ಅಥವಾ ಅಷ್ಟಮಂಗಳ ಪ್ರಶ್ನೆಗಳನ್ನ ಮಾಡಿಸಿ ಅದನ್ನ ಮುಂದುವರಿಯೋ ಅಂತ ಕ್ರಮ ಮಾತ್ರ ನಮಗ್ ಗೊತ್ತಿತ್ತು. ಬಟ್ ಹ್ಯೂಮನ್ ಕ್ರಿಯೇಚರ್ಗೆ ಅಂದ್ರೆ ಜೀವಿಗಳಿಗೆ ಡೈಲಿ ಲೈಫ್ ನಲ್ಲಿ ಆಗಿರ್ಬೋದು, ಅಥವಾ ಅವರ ಒಂದು ಆಗು ಹೋಗುಗಳಿಗೆ ಅಥವಾ ಏಳು ಬೀಳುಗಳಿಗೂ ಪ್ರಶ್ನೆಗಳನ್ನ ಕೇಳೋ ಅಂತ ಒಂದು ಕ್ರಮ ಕೂಡ ಇದೆ. ಸೊ ಅದನ್ನ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅವ್ರು ಅದನ್ನ ಏನಂತ ಹೇಳ್ತಾರೆ, ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ನಿಮ್ ಟೈಮು ಅವ್ರ ಟೈಮು ವೆರಿ ಪ್ರೆಷಿಯಸ್ ಎಲ್ಲರಿಗೂ. ನೀವು ಹೇಳಿದ್ರಿ ಜ್ಯೋತಿಷ್ಯ ಹೇಳೋರು ಗುನು ಟೈಮ್ ವೆರಿ ವೆರಿ ಇಂಪಾರ್ಟೆಂಟ್, ಮತ್ತೆ ಕೇಳೋರ್ಗುನು
ಇನ್ನೊಂದು ಕ್ವಶನ್ ಅದೇ ತರಾನೇ, ಆಧುನಿಕ ಪ್ರಪಂಚದಲ್ಲಿ ಜ್ಯೋತಿಷ್ ಶಾಸ್ತ್ರ ಎಷ್ಟು ನಿಖರವಾಗಿದೆ? ನೋಡಿ, ಜ್ಯೋತಿಷ್ ಶಾಸ್ತ್ರ ಪ್ರಾಚೀನದಲ್ಲೂ ಇದೆ, ಇವತ್ತು ಕೂಡ ಇದೆ, ಮುಂದೆ ಹಾಗೆ ಇರುತ್ತದೆ. ಶಾಸ್ತ್ರಗಳಲ್ಲೇನೂ ಕೂಡ ಬದಲಾವಣೆ ಹೇಳುವಂಥದ್ದಿಲ್ಲ. ಹಿಂದೆ ಋಷಿಮುನಿಗಳು ಅವರ ತಪಸ್ಸಿನ ಪ್ರಭಾವದಿಂದ ಅಥವಾ ಅವರ ಅನುಷ್ಠಾನದಿಂದ ಇರುವುದನ್ನು ಕಂಡುಕೊಂಡಿದ್ದಾರೆ ಅಷ್ಟೇ. ಯಾರು ಕೂಡ ಈ ಶಾಸ್ತ್ರವನ್ನ ಸಿದ್ಧ ಮಾಡಿ ಅಥವಾ ಒಂದು ಸ್ಕ್ರಿಪ್ಟ್ ಬರೆದಿರುವಂಥದ್ದಲ್ಲ. ಅವರು ಸತಪೋತಪ್ಯತ ಸತಪಸ್ತಪ್ತ್ವಾ ಇದಗುಂ ಸರ್ವಮಸೃಜತ ಅಂದ್ರೆ ಅರ್ಥ ಏನಂತಂದ್ರೆ, ತಪಸ್ಸನ್ನು ಮಾಡ್ತಾ 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 ಎಲ್ಲ ಋಷಿಮುನಿಗಳು ಕೂಡ ಅದನ್ನು ಕಂಡುಕೊಂಡಿದ್ದಾರೆ. ಹಾಗಂತೇಳಿ ಅವರಿಗೆ ದೃಷ್ಟಾರರು ಎಂಬುದಾಗಿ ಕರೀತಾರೆ. ಮಂತ್ರಗಳಿರಬಹುದು, ಶಾಸ್ತ್ರಗಳಿರಬಹುದು, ಎಲ್ಲ ದೃಷ್ಟಾರರು. ಸೃಷ್ಟಾರರು ಯಾರೂ ಅಲ್ಲ, ಸೃಷ್ಟಾರರ ಭಗವಂತನೇ. ಭಗವಂತ ಯಾವಾಗ ಸೃಷ್ಟಿ ಮಾಡಿದ ಅಂತ ಹೇಳಿ ಅವರಿಗೂ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಅವರು ಅದನ್ನು ಕಂಡುಕೊಂಡು ಈಗ ವಂಶ ಪಾರಂಪರ್ಯವಾಗಿ ಅವರವರ ಗೋತ್ರದ ಮುಖಾಂತರವಾಗಿ ಹಾಗೆ ಅವರ ಶಿಷ್ಯರು ಪ್ರಶಿಷ್ಯರು ಹಾಗೆ ಅದರ ಮುಖಾಂತರವಾಗಿ ಅದು ಮುಂದುವರಿಸಿದ್ರು. ಒಟ್ಟಿನಲ್ಲಿ ಈ ಶಾಸ್ತ್ರವನ್ನ ಅವರು ಕಂಡು ಹಿಡಿದು ಅದನ್ನು ಕಂಡುಕೊಂಡು ಅದನ್ನ ನಮ್ಮವರೆಗೂ ಕೂಡ ಇರೋದ್ರಿಂದ ಈಗ ಇದು ಮುಂದೆ ಹಾಗೆ ಮುಂದುವರೆದು ಹೋಗ್ತದೆ. ಈಗ ಆಧುನಿಕವಾದಂತ ಪ್ರಪಂಚ ಎಷ್ಟೇ ಏನೇ ಮುಂದುವರೆದ್ರು ಕೂಡ, ಯಾಕಂದ್ರೆ AI ಎಲ್ಲ ಬಂದಿದೆ ಅಲ್ಲ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಅದೇ ಇವಾಗ ಜ್ಯೋತಿಷ್ಯ ಹೇಳ್ತಾ ಇದೆಯಂತೆ. ಅದರಲ್ಲಿ ಒಂದು ಪ್ಲೇಸ್ ಆಫ್ ಬರ್ತೋ, ಟೈಮ್ ಆಫ್ ಬರ್ತೋ, ಅಥವಾ ನಮ್ದೊಂದು ಹೆಸರು, ನಕ್ಷತ್ರನೋ, ರಾಶಿನೋ ಹಾಕಿದ್ರೆ ಇವಾಗ ಅದೇನೆ ಎಲ್ಲಾನು ಮಾಡ್ತಾ ಇದೆ. ಅಂದ್ರೆ ಅದೇ ಪ್ರಿಡಿಕ್ಟ್ ಮಾಡ್ತಾ ಇದೆ ಅಸ್ಟ್ರಾಲಜಿನ ಅಂತ ಹೇಳಿ ಒಂದು ಕೇಳ್ಪಟ್ಟಿದೀವಿ. ಸೊ ಅದಕ್ಕೆ ಒಂದು ಕುತೂಹಲ, ಈ ಆಧುನಿಕ ಪ್ರಪಂಚ, ಈ ಟೆಕ್ನಾಲಜಿನಲ್ಲಿ ಜ್ಯೋತಿಷ್ ಶಾಸ್ತ್ರ ಎಷ್ಟು ನಿಖರವಾಗಿದೆ, ಅಂದ್ರೆ ಅಕ್ಯುರೇಟ್ ಅಂತ ನಮ್ಗೆ ಅನ್ಸ್ಬೇಕಲ್ವಾ? ಸೊ ಹಾಗಾಗಿ ಈ ಪ್ರಶ್ನೆ. ಹೌದು, ಖಂಡಿತ. ಈಗ ಯಾವುದೇ ರೀತಿಯಾದಂತದ್ದಿದ್ರು ಕೂಡ ಅದಕ್ಕೆ ಯಾವುದೋ ಒಂದು ಸೇರಿಸಿ ಅದನ್ನ ಮಾಡಿದಿದ್ರೆ ಇವತ್ತು ನೋಡಿ, ಎಷ್ಟೋ ಜ್ಯೋತಿಷ್ ಶಾಸ್ತ್ರದ ಹಿಂದೆ ನಾವು ಗ್ರಹ ಗಣಿತಗಳನ್ನ ಲೆಕ್ಕಾಚಾರ ಮಾಡಿ ಪಂಚಾಂಗಗಳನ್ನ ಸರಿಯಾಗಿ ನೋಡಿ ಅದನ್ನ ನಾವು ಬರೆದು ಜಾತಕವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವತ್ತಿನ ದಿವಸ ಸಾಫ್ಟ್ವೇರ್ಗಳು ಬೇರೆ ಬೇರೆ ತಯಾರಿಯಾಗಿದೆ. ಆದ್ರೆ ತಯಾರಿ ಮಾಡುವಾಗ ಪೂರಕವಾದಂತ ಯಾವುದೋ ಒಂದು ವ್ಯಕ್ತಿ ಅದನ್ನ ಅಪ್ಡೇಟ್ ಮಾಡಿರುವಂತದ್ದು. ಈಗ ಮಿಥುನ ರಾಶಿಯಲ್ಲಿ ಬುಧನಿದ್ದಾನೆ ಅಂತಂದ್ರೆ ಅವನ ಸ್ವಕ್ಷೇತ್ರ, ಅವನಿಗೆ ಒಳ್ಳೆ ರೀತಿಯಾದಂತ ಫಲವನ್ನು ಕೊಡಬಹುದು ಅಂತ ಹೇಳಿ ಅವನದಲ್ಲಿ ಬರೆದಿಟ್ಟಾಗ ಮಾತ್ರ ನಿನಗೆ ಹೀಗೆ ಆಗತ್ತೆ ಅಂತ ಹೇಳ್ತದೆಯೇ ಬಿಟ್ರೆ ಯಾವುದು ಪ್ರತ್ಯಕ್ಷವಾಗಿ ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದೆಲ್ಲ ಈಗ ತಾಂತ್ರಿಕವಾದಂತ ಜಗತ್ತು AI ಬೇಕಾದಷ್ಟು ಮುಂದುವರೆದ್ರೂ ಕೂಡ ಅದನ್ನ ಯಾನೋ ಬರೆದಿರುವಂತಹದ್ದನ್ನೇ ಮುಂದುವರೆಸಿ ಹೇಳ್ತದೆಯೇ ಬಿಟ್ರೆ ಅದೆಲ್ಲ ಸಾಧನಗಳೇ ಬಿಟ್ರೆ ಪ್ರತ್ಯಕ್ಷವಾದಂತ ಸಾಧನೆ ಯಾವುದಂತಂದ್ರೆ ಮನುಷ್ಯನ ಮೂಲಕವಾಗಿ, ಅನುಭವ ಮೂಲಕವಾಗಿ, ಅದರ ಜೊತೆಯಲ್ಲಿ ಒಂದು ಹಂತ ಹಂತವಾಗಿ ಅದನ್ನ ಆ ಸಮಯಕ್ಕೆ ಅಧ್ಯಯನ, ಅನುಭವ, ದೇವತಾನುಗ್ರಹದಿಂದ ಏನು ನುಡಿಯುವಂತಹ ಪ್ರಯತ್ನಗಳಿದೆಯೋ ಅದು ಮಾತ್ರ ಪ್ರತ್ಯಕ್ಷವಾದಂತ ಫಲ ಸಿಗುತ್ತದೆ. ಈಗ ನಾವು ಕಂಪ್ಯೂಟರ್ಗೆ ಹೋಗಿ ನೀವು ಸರ್ಚ್ ಮಾಡ್ತೀರಿ, ಇಂತಹದ್ದು ನನ್ನ ಜಾತಕ ಇದೆಯಪ್ಪ, ಹುಡುಗಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳಿ. ಅದು ಯಾರವರು ಬರೆದಿದ್ದಾರೋ ಅದನ್ನ ಅದು ತೋರಿಸ್ತದೆ. ಹಾಗಂತೇಳಿ ಅದರಲ್ಲಿ ಗುಣಗಳ ರೀತಿಯಲ್ಲಿ ತೋರಿಸ್ಕೊಂಡು ವ್ಯತ್ಯಾಸವೂ ಕೂಡ ಅದನ್ನು ಕೂಡ ಕಾಣುತ್ತೇವೆ. ಹಾಗಾಗಿ ಇದೆಲ್ಲ ಮೆನುವಲ್ ಆಗಿ ಏನಿದೆಯೋ ಅದೇ ಪ್ರತ್ಯಕ್ಷವಾದಂತದ್ದು. ಯಾಕಂದ್ರೆ ಅದು ತಪ್ಪು ಕೂಡ ಬರಬಹುದು. ಯಾಕಂದ್ರೆ AM ಹಾಕುವಾಗ PM ಹಾಕಿದ್ರೆ ಅದು ವ್ಯತ್ಯಾಸವಾದಂತ ಫಲ ಸಿಗತ್ತೆ. ಮುಖತಃನೋ ಅಥವಾ ವ್ಯಕ್ತಿಗತವಾಗಿ ಬಂದ್ರೆ ಅಂತಹ ಮಿಸ್ಟೇಕು ಆಗುವಂತದ್ರಲ್ಲಿ ಕಡಿಮೆ ಆಗ್ತದೆ. ಆಗುವುದೇ ಇಲ್ಲ ಅಂತಿಲ್ಲ, ಸರ್ವಜ್ಞರು ಯಾರು ಬರಬಹುದು. ಹಾಗಾಗಿ ಆದಷ್ಟು ನಿಖರವಾದಂತ ಕಾಲಶಾಸ್ತ್ರವನ್ನ, ಸಮಯವನ್ನ ನಾವು ಆದಷ್ಟು ವ್ಯಕ್ತಿಗತವಾಗೋ ಅಥವಾ ಸಮಯವನ್ನು ಅದಕ್ಕೆ ಹಾಕಿಕೊಂಡು ಆಳವಾಗಿ ನೋಡುವಂಥದ್ದು ಬಹಳ ಉತ್ತಮ. ಇವತ್ತು ಸರ್ವಕಾಲಿಕವಾದಂಥ ಸತ್ಯ, ಇವತ್ತು ಕೂಡ ಗ್ರಹಣಗಳು ಆಗತ್ತೆ, ಸಂಕ್ರಾಂತಿಯೂ ಆಗತ್ತೆ, ಪ್ರತ್ಯಕ್ಷವಾದಂಥ ಫಲಗಳನ್ನು ಕೊಡುತ್ತದೆ. ಇನ್ನೊಂದು ಕ್ವಶನ್ ತಲೆಗೆ ಬಂದಿದ್ದು, ಈಗ ನಮ್ಮ ಒಂದು ಡಿಸಿಷನ್ ಅಥವಾ ನಮ್ಮ ಥಾಟ್ಸ್, ಇವಾಗ ಯೋಚನೆ, ಈಗ ನಾನು ಇವಾಗ ಇನ್ನ ಟೀನಲ್ಲಿ ಇದ್ದೀನಿ, ಇವಾಗ ಒಂದು ನಂಗೆ 22, 23, 24 ವರ್ಷ, ಈ ಕೆರಿಯರ್ ನ ತಗೊಳ್ಬಹುದಾ ಅನ್ನೋ ಒಂದು ಡಿಸಿಷನ್, ಅಂದ್ರೆ ನನ್ನ ಮನಪೂರ್ವಕವಾಗಿ, ಅಥವಾ ಈ ಹುಡುಗ ನನಗೆ ಸೆಟ್ ಆಗ್ತಾನೆ, ನನಗೆ ಇವನ್ ಮೇಲೆ ಇಷ್ಟ ಆಗಿದೆ, ಅಥವಾ ಹುಡುಗಂಗೆ ಹುಡುಗಿ ಮೇಲೆ, ಈ ತರದೊಂದು ಡಿಸಿಷನ್ಸ್ ಅದು ನಿಜವಾಗ್ಲೂ ಗ್ರಹಗತಿಗಳಿಂದನೇ ನಮ್ಗೆ ಆ ಒಂದು ಯೋಚನೆ ಅಥವಾ ಆಲೋಚನೆಗಳು ಬರತ್ತಾ? ಅಂದ್ರೆ ಅದಕ್ಕೆ ಇದಕ್ಕೆ ಎಷ್ಟರ ಮಟ್ಟಿಗೆ ನಾವು ಲಿಂಕ್ ಅಂತ ಹೇಳ್ತೀವಲ್ಲ ಅದನ್ನ ಮಾಡಬಹುದು? ಪ್ಲಾನೆಟ್ಸ್ಗೂ ನಮ್ ಡಿಸಿಷನ್ಸ್ಗೂ, ಗ್ರಹಗಳಿಗೂ ಮತ್ತೆ ನಮ್ಮ ಆಲೋಚನೆಗಳು. ಖಂಡಿತ ಏನಾಗ್ತದೆ, ನಿಮ್ಮ ಆಲೋಚನೆಗಳು ಬರಬೇಕು ಅಂತಂದ್ರೆ ಆ ಗ್ರಹಗಳ ಅನುಗ್ರಹ, ಗ್ರಹಗಳ ಸಂಪೂರ್ಣವಾದಂತ ಫಲ ನಿರೂಪಣೆ ಆಗುವಾಗೆ ಬರುತ್ತೆ. ಉದಾಹರಣೆಗೆ ಒಂದು ವ್ಯಕ್ತಿ ಬೇರೆ ಕೆಲಸ ಮಾಡ್ತಾ ಇದ್ದ, ಅವನಿಗೆ ಶುಕ್ರ ದಶೆ, ಶುಕ್ರ ಭಕ್ತಿ ಶುರು ಆಯ್ತು. ಶುಕ್ರನು ದಶಮ ರಾಶಿಯಲ್ಲಿದ್ದಾನೆ, ಬಹಳಷ್ಟು ಬಲಿಷ್ಠವಾಗಿದ್ದಾನೆ. ಅಂಡ್ ಅವನಿಗೆ ಗೊತ್ತಿರೋದಿಲ್ಲ, ಗೊತ್ತಿರೋದಿಲ್ಲ. ಅವನೇನ್ ಮಾಡ್ತಾನೆ, ಆ ಹಳೆ ವೃತ್ತಿಯನ್ನು ಬಿಟ್ಟು ಬಿಡ್ತಾನೆ. ಈಗ ಮಾಧ್ಯಮ ಕ್ಷೇತ್ರವೋ ಚಲನಚಿತ್ರ ಕ್ಷೇತ್ರವೋ ಅದಕ್ಕೆ ಅವನು ಬರ್ತಾನೆ. ಆ ವ್ಯಕ್ತಿ ಅದ್ರಲ್ಲಿ ಬಂದು
ಅದರಲ್ಲಿ ಬಹಳ ಎತ್ತರದ ಸಾಧನೆಗಳನ್ನು ಕೂಡ ಮಾಡ್ತಾನೆ. ಹಾಗಾಗಿ ನಮಗದು ಬರಬೇಕು ಅಂತಂದ್ರೆ ಒಂದು ಚಿಂತನೆ ಅಥವಾ ವ್ಯವಸ್ಥೆ, ಒಳ್ಳೇದಾಗುವಂತಹ ದಾರಿಗಳು, ಇದೆಲ್ಲ ಗ್ರಹಗಳು ಖಂಡಿತವಾಗೂ ಮಾಡಿಸ್ತಾರೆ. ಹಾಗಾಗಿ ಇದೆಲ್ಲ ಪೂರಕವಾಗಿ ಗ್ರಹಗಳಿಂದನೇ. ನಾ ಹೇಳಿದ್ನಲ್ವಾ, ಅವ್ರ ಅಧೀನವಾಗೇ ಜಗತ್ತಿರುವಾಗ ನಾವೇನೋ ಯೋಚನೆ ಮಾಡ್ತೇವೆ ಅಂತಂದ್ರೆ ಅದು ಗ್ರಹಗಳ ಮೂಲಕವಾಗಿ ಯೋಚನೆಗಳಾಗತ್ತೆ. ಅಥವಾ ಗ್ರಹಗಳು ಉದಾಹರಣೆಗೆ ನಮಗೆ ಎಷ್ಟೋ ಸಲ ಕೆಟ್ಟ ಸಮಯ ಬಂದಾಗ ನಾವು ಬಹಳ ಬುದ್ಧಿವಂತರಿರ್ತೇವೆ, ಲೆಕ್ಕಾಚಾರ ಮಾಡುವಂತ ವ್ಯಕ್ತಿಗಳು ಇರ್ತವೆ, ಆದ್ರೂ ಹೋಗಿ ತೊಂದರೆಗೆ ಸಿಲುಕು ಹಾಕಿ ಕೊಡ್ತೇವೆ ಅಲ್ವಾ. ಹಾಗಾಗಿ ಇವತ್ತಿನ ಕಾಲಕ್ಕೆ ಆ ಗ್ರಹಗಳು ಎಲ್ಲವನ್ನು ಕೂಡ ಸೇರಿಸಿ ಎಲ್ಲವನ್ನು ಕೂಡ ಮಾಡಿಸ್ತಾ ಇರ್ತದೆ ಗ್ರಹಗಳು. ಸೊ ನಮ್ಮ ಆಲೋಚನೆಗಳಿಗೂ ಮತ್ತೆ ಪ್ಲಾನೆಟರಿ ಪೊಸಿಷನ್ಸ್ಗೂ ಡೆಫಿನೆಟ್ಲಿ ಲಿಂಕ್ ಇದೆ ಅಂತಾನೆ ನಮ್ದು ಭಟ್ರು ಇವತ್ತು ಹೇಳ್ಕೊಟ್ಟಿದ್ದು. ಮತ್ತೆ ಹಾಗೆ ಮುಂದುವರಿತಾ ನಾವು ಇದೇ ಕಲಾಚೈತ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಜಾನರ್ ಅಂದ್ರೆ ಸುಮಾರು ಫೀಲ್ಡ್ಸ್ ನಲ್ಲಿ ಅಧ್ಯಯನ ಮಾಡ್ಕೊಂಡಿರುವಂತವ್ರು, ಸಂಶೋಧನೆ ಮಾಡಿರುವಂತವ್ರನ್ನ ಪಾಡ್ಕಾಸ್ಟ್ ಮಾಡ್ತಾನೆ ಇರ್ತೀವಿ. ಫೀಡ್ಬ್ಯಾಕ್ ಇದ್ರೆ, ಕ್ವೇರೀಸ್ ಇದ್ರೆ, ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಹಾಕಿ. ಜ್ಯೋತಿಷ್ಯಕ್ಕೆ ಯಾವ್ದೇ ರಿಲೇಟೆಡ್ ಇದ್ರೂನು, ಅಸ್ಟ್ರಾಲಜಿ ರಿಲೇಟೆಡ್ ಇದ್ರೂನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಭಟ್ರದು ಸಂಪರ್ಕ ಮಾಡಕ್ಕೆ ಮತ್ತೆ ಅದರದ್ದು ವ್ಯವಸ್ಥೆ ಕೂಡ ಮಾಡ್ಕೊಡ್ತೀವಿ. ಹಾಗಾಗಿ ಮಂಜುನಾಥ್ ಭಟ್ರು ಅವ್ರದನ್ನ ಫೋನ್ ನಂಬರ್ ಕೂಡ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಸೊ ಯಾರೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೂ ಅವರು ಇಲ್ಲೇ ಬೆಂಗಳೂರು ಉತ್ತರಳ್ಳಿ ಶ್ರೀನಿವಾಸ ಕಾಲೋನಿನಲ್ಲಿ ಇರ್ತಾರೆ. ಸೊ ಅವರ ಒಂದು ಮೊಬೈಲ್ ನಂಬರ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಯಾರಿಗೆ ಜ್ಯೋತಿಷ್ಯದ ಒಂದು ಹೆಲ್ಪ್ ಬೇಕಂತಂದ್ರೆ, ಪ್ರೊಫೆಷನಲ್ ಹೆಲ್ಪ್ ಬೇಕಂತಂದ್ರೆ ಖಂಡಿತವಾಗ್ಲೂ ಮಂಜುನಾಥ್ ಭಟ್ರನ್ನ ಕಾಣಬಹುದು ಅಂತ ಹೇಳ್ತಾ, ಮುಂದಿನ ಎಪಿಸೋಡ್ಸ್ ನಲ್ಲಿ ಹೀಗೆ ಜ್ಯೋತಿಷ್ಯದ ಬಗ್ಗೆ ಹಲವಾರು ಸುಮಾರು ಕ್ವೆಶ್ಚನ್ಸ್ ನನಗೂ ಇದೆ, ನಿಮ್ಗೂ ಇದ್ದೇ ಇರುತ್ತೆ. ಇನ್ನಷ್ಟು ಕೇಳೋಣ. ಯಾಕಂದ್ರೆ ಅದು ಅವರೇ ಹೇಳಿದ್ರು, ಸಮುದ್ರ ಆಳ ಎಷ್ಟು ನಮ್ಗೆ ನೋಡಕ್ ಆಗಲ್ವೋ ಹಂಗೆ ಜ್ಯೋತಿಷ್ಯಕ್ಕೂ ಅಷ್ಟೇ ಆಳ ಇದೆ. ಸೊ ಸುಮಾರು ಕ್ವೆಶ್ಚನ್ಸ್ ಕೂಡ ನಮಗೂ ಇದೆ. ಮುಂದಿನ ಎಪಿಸೋಡ್ಸ್ ನಲ್ಲಿ ನಾವು ಹೀಗೇನೆ ಜ್ಯೋತಿಷ್ಯದ ಬಗ್ಗೆ ಮಾತಾಡೋಣ. ವಿದ್ವಾನ್ ಮಂಜುನಾಥ್ ಭಟ್ರ ಜೊತೆ ಚಾಯ್ ಪೆ ಚಾಟ್ ಅಲ್ಲಿ ಚೈತ್ರ.